ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡಬೇಕು. ಮುರಳಿಯವರೇ, ಏನ್ ಸಮಾಚಾರ? ಯಾರನ್ನು ಕರೆಸ್ತಾ ಇದ್ದೀರಾ? ಏನಪ್ಪ ವಿಶೇಷ ಅಂತ ನೀವು ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷ ಖಂಡಿತವಾಗ್ಲೂ ಇದೆ. ಸಾಕಷ್ಟು ಜನ ಬಂದಿದ್ದಾರೆ, ಸಾಕಷ್ಟು ಅಡಿಗೆಗಳನ್ನ ತೋರಿಸ್ತಾ ಇದ್ದಾರೆ. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಗುರೂಜಿಯೊಬ್ಬರು ಬಂದಿದ್ದಾರೆ, ಸ್ಪೆಷಲ್ ಗುರೂಜಿ. ಅವರ ಪರಿಚಯ ನೀವು ಮಾಡ್ಕೊಡ್ತೀನಿ. ಕಾಳಿ ಸ್ವಾಮಿಗಳು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ರಿಷಿಕುಮಾರ್ ಬ್ರಾಕೆಟ್ನಲ್ಲಿ ಕಾಳಿ ಸ್ವಾಮಿ ಅಂದರೆ ಗೊತ್ತಾಗುತ್ತೆ. ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ವೈವಿಧ್ಯಮಯ ಅಡುಗೆಗಳನ್ನ ತೋರಿಸ್ತಾ ಇದ್ದಾರೆ. ಇದಲ್ಲದೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮೊಟ್ಟ ಮೊದಲನೇದಾಗಿ ಚೆಫ್ ಬಂದಿದ್ದಾರೆ. ಮೈಸೂರು ರೋಡ್ನಲ್ಲಿ, ಅದು ನಮ್ಮ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಪಕ್ಕ ಹೋಗಿ ನೀವು ಯಾರಿಗಾರು ಒಳ್ಳೆ ಒಂದು ಬಿರಿಯಾನಿ ಬೇಕು ಅಂತ ಕೇಳಿದ್ರೆ ಅಲ್ಲಿ ಗೊತ್ತಾಗೋ ಹೆಸರೇ ಕೃಷ್ಣಪ್ಪ. ಕೃಷ್ಣಪ್ಪ ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಕರೆಸಿದೀವಿ. ಒಳ್ಳೆ ಅದ್ಭುತವಾದಂಥ ಅಡುಗೆ ಮಾಡಿ ತೋರಿಸ್ತೀರಿ ಮುರಳಿ ಅಂತ ಹೇಳಿದರೆ. ಸಾಕಷ್ಟು ಅಡುಗೆಗಳು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಮೊದಲನೇದಾಗಿ ಕೃಷ್ಣಪ್ಪ ಅವ್ರನ್ನ ಕರೆಯೋಣ. ಕೃಷ್ಣಪ್ಪನವರೇ ನಮಸ್ಕಾರ, ಬನ್ನಿ. ಕೃಷ್ಣಪ್ಪ ಬರೋ ಸ್ಟೈಲು. ನಮಸ್ಕಾರ ಕೃಷ್ಣಪ್ಪ, ಹೆಂಗಿದ್ದೀರಿ? ಚೆನ್ನಾಗಿದೆ. ಕೃಷ್ಣಪ್ಪ ಅವರ ಕೈ ಹಿಡಿದ್ರೆ ಗೊತ್ತಾಗುತ್ತೆ ನಮಗೆ ಎಷ್ಟು ಹಾರ್ಡಾಗಿದೆ ಕೈ ಅಂತ. ಎಷ್ಟು ಕೆಲಸ ಮಾಡ್ತಾರೆ ಈ ವಯಸ್ಸಲ್ಲಿ? ಎಷ್ಟು ವಯಸ್ಸು ಕೃಷ್ಣಪ್ಪ ನಿಮ್ಗೆ? ನನಗೆ ಇನ್ನೇನು 50 ಹಾಫ್ ಸೆಂಚುರಿ ಬಾರಿಸ್ತಾ ಇದ್ದೀರಾ? ಹಂಗ ಅನ್ಸಲ್ಲ ಬಿಡ್ರಿ ಇವಾಗ್ಲೂ. ಓಕೆ ಕೃಷ್ಣಪ್ಪ, ಏನ್ ಮಾಡ್ತಾ ಇದ್ದೀರಾ ನಮ್ಮ ಕಾರ್ಯಕ್ರಮದಲ್ಲಿ? ಇವತ್ತು ಒಂದು ಸ್ಪೆಷಲ್ ಕುಸ್ಕ ಮಾಡಿ ತೋರ್ಸೋಣ. ಈ ಕುಷ್ಕ ಅನ್ನೋದು ಹೆಂಗೆ ಅಂತ ಹೇಳಿದ್ರೆ, ಬಿರಿಯಾನಿನೂ ಅಲ್ಲ, ಈ ಕಡೆ ಚಿತ್ರಾನ್ನನೂ ಅಲ್ಲ, ಆ ಕಡೆ ಪುಳಿಯೋಗರೆನೂ ಅಲ್ಲ, ಈ ಕಡೆ ಮೊಸರನ್ನೂ ಅಲ್ಲ. ಇದು ಹೆಂಗೆ ಅಂದ್ರೆ ಅಲ್ಲಿರೋ ಗ್ರೇವಿಗೆ ಆ ಕುಷ್ಕ ಚೆನ್ನಾಗಿರುತ್ತೆ ಅಷ್ಟೇನೆ. ಆ ಕುಷ್ಕ ಅನ್ನೋದು ಒಂಥರ ಸ್ವಲ್ಪ ಮಸಾಲೆ ಹಾಕಿ ಮಾಡಿರ್ತಕ್ಕಂಥ ಅನ್ನ. ಕರೆಕ್ಟ್ ಅಲ್ವಾ? ಅದೆಂತ ಡೇಂಜರ್ ಅಂತ ಹೇಳಿದ್ರೆ, ನೀವೇನೋ ಕುಷ್ಕ ತಂದ್ಬಿಟ್ಟು ನಿಮ್ಮಲ್ಲಿರೋ ಚಟ್ನಿ ಹಾಕೊಳ್ಳಿ, ಕಾಂಬಿನೇಷನ್ ಸೆಟ್ ಆಗಲ್ಲ. ಇಲ್ಲ ಕುಷ್ಕ ತಂದ್ಬಿಟ್ಟು ನಿಮ್ಮಲ್ಲಿರೋ ಸಾರು ಹಾಕೊಳ್ಳಿ, ಸೆಟ್ ಆಗಲ್ಲ. ಅಲ್ಲಿ ಮಾಡಿರೋ ಸಾರಿಗೆ, ಅಲ್ಲಿ ಮಾಡಿರೋ ಗ್ರೇವಿಗೆ ಆ ಕುಷ್ಕ ಸೆಟ್ ಆಗೋದು 100% ಅಲ್ವಾ? ನಾನು ಬೇಕಾದಷ್ಟು ಹೋಟ್ಲಲ್ಲಿ ನೋಡ್ಬಿಟ್ಟಿದ್ದೀನಿ. ಅದು ತೆಗೆದು ಆ ಸೆಟ್ ಏನೋ ಕಾಂಬಿನೇಷನ್ ಚೇಂಜ್ ಮಾಡಿದ್ರೆ ಅದು ರುಚಿನೇ ಸಿಕ್ಕಲ್ಲ. ಓಕೆ, ಕುಷ್ಕ ಮಾಡಕ್ಕೆ ಏನೇನು ತಂದಿದ್ದೀರಾ? ಕುಷ್ಕ ಬೇಕಾಗುವ ಸಾಮಗ್ರಿಗಳು: ಬಾಸುಮತಿ ಅಕ್ಕಿ, ಈರುಳ್ಳಿ, ಟೊಮ್ಯಾಟೊ, ಚಿಲ್ಲಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಅನಾನಸ್ ಹೂ, ಅರಿಶಿನ, ಗರಂ ಮಸಾಲ, ಪುದೀನ, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ತುಪ್ಪ, ಉಪ್ಪು, ಎಣ್ಣೆ. ಓಕೆ, ಶುರು ಮಾಡೋಣ. ನಮ್ಗೆ ಒಂದು ಕುಕ್ಕರ್ ಕೊಡಿ. ಕುಕ್ಕರ್ ಕೊಟ್ರೆ ಕುಷ್ಕ ರೆಡಿ ಮಾಡ್ಬಿಡ್ತೀರಾ? ರೆಡಿ ಮಾಡ್ಬಿಡ್ತೀನಿ. ಕುಷ್ಕ ರೆಡಿ ಮಾಡೋದಕ್ಕಿಂತ ಕುಷ್ಕಕ್ಕೆ ಬೇಕಾಗಿರೋ ಸಾಂಬಾರ್ ರೆಡಿ ಮಾಡ್ಬೇಕ್ರಿ. ಸಾಂಬಾರ್ ಕೊಡೋಣ. ನೀವ್ ಹೆಂಗೆ ಅಂದ್ರೆ ಹಸು ಕೊಟ್ಬಿಡ್ತೀರಾ, ಅದ್ರ ಮೇಲೆ ಇರೋದು ಕೊಡಲ್ಲ ನೀವು. ಈಗ ಇದಕ್ಕೆ ನೀವು ಸನ್ಫ್ಲವರ್ ಆಯಿಲ್ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದು ಸ್ವಲ್ಪ ಎಣ್ಣೆ ಚೆನ್ನಾಗಿದೆ. ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ? ಸೂಪರ್ ಇದೆಯಾ? ಎಲ್ಲರಿಗೂ ಕೃಷ್ಣಪ್ಪನ ಬಗ್ಗೆ ಗೊತ್ತಾಗ್ಬಿಟ್ಟಿದೆ. ಈಗ ನಾನು ಮುರಳಿಯವರು ನಮ್ಗೆ ನಿಮ್ಮನ್ನ ಜನ ನೋಡಿ ಇಷ್ಟಪಟ್ಟಿದ್ದಾರೆ ಎಲ್ಲಿ ಕೇಳೋರು ನಿಮ್ನ? ಖಂಡಿತ. ಎಸ್, ಯಾಕಂದ್ರೆ ನೀವು ಮಾಡೋಂತ ಈ ಕ್ರಮ ಚೆನ್ನಾಗಿತ್ತು ಅಂದ್ರೆ ಜನ ಇಷ್ಟಪಡ್ತಾರೆ. ಇಲ್ಲ, ಅದು ಜನಕ್ಕೆ ನಾವು ಬೇಗ ರಿಚ್ ಆಗಂತಿರ್ಬೇಕು. ಹೌದು, ಮನೇಲಿ ಸಿಗೋಂತಿರ್ಬೇಕು. ಅದು ಫ್ರೈಡೆ ತುಂಬಾ ಇದಾಗಿ ಕಮರ್ಷಿಯಲ್ ಆಗಿರ್ಕೂಡ್ದು. ಏನಿದೆ ಮನೆಯಲ್ಲ ತಗೊಂಡು ಅದು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಈಸಿಯಾಗಿ ಇರ್ತದೆ. ಎಸ್, ಬೆಂದಿದೆ ನೋಡಿ. ಅನಾನಸ್ ಹೂವು ಹಾಕ್ತಾ ಇದ್ದೀನಿ, ಹಾಕಿ. ಚಕ್ಕೆ, ಲವಂಗ, ಓಕೆ, ಒಂದೆರಡು ಕಾಳು ಏಲಕ್ಕಿ, ಸ್ವಲ್ಪ ಸೋಂಪು ಹಾಕೋಣ. ಹಾಕಿ ಸರ್. ಇವ್ರು ಹೋಟ್ಲಿಗೆ ಹೋದ್ರೆ ಹೆಚ್ಚು ಕಡಿಮೆ ನೀವು ಒಂದು 3/4 ಗಂಟೆ ಪಾರ್ಸಲ್ಗೆ ವೆಯ್ಟ್ ಮಾಡಬೇಕಾಗುತ್ತೆ. ತುಂಬಾ ಸಖತ್ತಾಗಿರುತ್ತೆ, ಟೇಸ್ಟ್ ಮಾಡ್ಬೋದು ಹೋಗಿ. ಇದಾಗಿದೆ, ತುಂಬಾ ಬರ್ನ್ ಆಗಿಬಿಡ್ಬಾರ್ದು. ಆಯ್ತು, ಸ್ವಲ್ಪ ಆದ್ರೆ ಸಾಕು. ಈರುಳ್ಳಿ, ನೋಡಿ. ಈಗ ಇದನ್ನ ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು, ಮೂರು ಇರೋದು ಇದು. ಓಕೆ, ಕೊತ್ತಂಬರಿ, ಪುದೀನ ಮತ್ತೆ ಮೆಂತ್ಯ. ಇದು ಈ ಟೈಪಲ್ಲಿ ಮಾಡಿದ್ರೆ ಇವರು ನಿಮ್ಗೆ ಬೇರೆ ಇರೋಲ್ಲ, ತಿಂದೇ ಇರೋಲ್ಲ, ನಿಮ್ಗೆ ಬಿರಿಯಾನಿ ಅಷ್ಟೇ ಮಜಾ ಕೊಡುತ್ತೆ. ಓಕೆ, ಇದು ಪೀಸ್ ಮಾತ್ರ ಇರಲ್ಲ. ಓಕೆ, ಆಗಿರೋದಕ್ಕೆ ಏನದು? ಹಸಿರು ಮೆಣಸಿನ್ಕಾಯಿ ಹಿಂಗ್ ಹಾಕ್ಬಿಡ್ತೀರಾ? ರುಬ್ಬಿರೋದು. ತಿನ್ಬೇಕಾ ಸಿಕ್ಕಲ್ಲ, ಅದೇನು ಖಾರ ಇರ್ತದೆ. ಯಾಕೆ ಎಲ್ಲ ನೋಡ್ಕೊಂಡ್ಬಿಡ್ತೀವಿ. ಕರೆಕ್ಟಾಗಿ ಬರ್ಕೊಳ್ರಿ. ಕರೆಕ್ಟಾಗಿ ಬರ್ಕೊಳ್ಳಿ ಸ್ವಾಮಿ. ಕೃಷ್ಣಪ್ಪರು ಸರಿಯಾಗಿ ಹೇಳಿಲ್ಲ ಅಂತ ಹೇಳ್ಬಾರ್ದು ನೀವು.
ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಅಷ್ಟು ಬೇಕಾ? ಅಷ್ಟು ಹಾಕ್ಬೇಕು, ಅಷ್ಟು ಬೇಕೇ ಬೇಕು. ಮತ್ತೆ ನೆಕ್ಸ್ಟು ಸ್ವಲ್ಪ ಟೊಮೊಟೊ ಅದನ್ನು ರುಬ್ಕೋಬೇಕು. ಒಂದು ಮಿಕ್ಸಿ ಜಾರ್ ಕೊಡಿ. ಅಲ್ಲೇ ಇದೆ ನೋಡಿ. ಒಂದು ಕುಕ್ಕರ್ ಅನ್ನಿಸ್ಕೊಂಬರ್ತೀರಾ? ಹಾಂ, ಬರ್ಸ್ಕೊಂಬನ್ನಿ. ಓಕೆ, ಇನ್ನೇನು ರುಬ್ಕೊಳ್ಳೋದಿದೆಯಾ? ಏನಿಲ್ಲ, ಅಷ್ಟು ಅಷ್ಟೇನಾ? ಅಷ್ಟು. ನಿಮ್ಮದು ಎವರೆಸ್ಟ್ ಗರಂ ಮಸಾಲೆ ಹಾಕೋಣ. ಎಷ್ಟು ಬೇಕು ಹೇಳಿ? ಸಾಕು ಸರ್, ಸಾಕಾ? ಸಾಕು. ಓಕೆ, ಇದಾದ್ಮೇಲೆ ಟೊಮೊಟೊ ರುಬ್ಬಿರೋದನ್ನ ಹಾಕೊಂಡ್ಬಿಡ್ತೀರಾ? ಹಾಕೊಳ್ಳೋಣ. ಓಕೆ, ಟೊಮೊಟೊನೇ ಹಾಕೋಬೋದಾಗಿತ್ತು, ಬೇಡ ಬೇಗ ಆಗಲಿ ಅನ್ನೋ ಉದ್ದೇಶಕ್ಕೆ ಇದಾ? ಇಲ್ಲ, ಅದು ನಿಮಗೆ ಆಯ್ತು, ಸಿಗ್ಬಾರ್ದು. ಟೊಮೊಟೊ ಹಾಕಿದ್ರೆ ಹಾ. ಅದು ಚಿಪ್ಪೆ ಥರ ಇರುತ್ತೆ, ಕಾಣಿಸ್ತಾ ಇರ್ತದೆ. ನಿಮಗೆ ಫಿನಿಶಿಂಗ್ ಇರಲ್ಲ. ಓಕೆ, ಇದು ಫಿನಿಶಿಂಗ್ ಇರುತ್ತಾ? ಚೆನ್ನಾಗಿ ಫಿನಿಶಿಂಗ್ ಇರ್ತದೆ. ನೋಡೋಣ ಫಿನಿಶಿಂಗ್. ನಿಮ್ಗೇನು ಕಾಣಿಸಲ್ಲ ಅದರಲ್ಲಿ. Okay. ಹಾಕಿದ್ದಾರೆ ಅಂತಲೇ ಗೊತ್ತಾಗೋದಿಲ್ಲ. ವೆರಿ ಗುಡ್. ಇದಾದ್ಮೇಲೆ ಇದು ರುಬ್ಕೊಂಡಿರೋದು ಏನೇನದು? ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು, ಬುಡಗಳು, ಸೊಪ್ಪನ್ನ ತೆಗೆದ್ಬಿಟ್ಟು ಆ ಕಡ್ಡಿಗಳು ಮಾತ್ರ. ಬುಡಗಳು, ಕಡ್ಡಿಗಳು ಎರಡು ಹಾಕಿ ಸೇರಿ ಹಾಕಿ ರುಬ್ಬಿರೋದು. ಬುಡಗಳು, ಕಡ್ಡಿಗಳು, ರುಬ್ಬಿದ ರಸಗಳು. ಇಲ್ಲಿ ತನಕ ಉಪ್ಪು ಹಾಕ್ಬಿಡುದು. ಹೌದಾ? ಇದು ಮೊದಲನೇ ಇದು ಲೆಕ್ಕ. ಹೌದಾ? ಯಾಕೆಂದ್ರೆ ಉಪ್ಪು ನೀವು ಹಾಕ್ಬಿಟ್ರೆ ತಳ ಹಿಡಿತಾ ಇರ್ತದೆ. ಇವಾಗ ತಲೆ ಹಿಡಿಯಲ್ಲ ನೋಡಿ, ತಳ ಹಿಡಿದಿರಲ್ಲ ಅದು. ಓಕೆ ಓಕೆ. ಈ ಕೆಲವ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಇದೆಲ್ಲ ಬೇಗ ಇದಾಗ್ಬಿಡ್ಲಿ, ಉಪ್ಪು ಹಿಡಿದು ಬಿಡ್ಲಿ ಅನ್ನೋ ಭಾವನೆ ಇರ್ತದೆ. ಅದು ಇಲ್ವೇ ಇಲ್ಲ, ಅದು ಇರ್ಕೊಡ್ದು. ಒಬ್ಬೊಬ್ರದ್ದು ಅಡುಗೆ ಮಾಡೋ ಶೈಲಿ, ಒಬ್ಬೊಬ್ರದ್ದು ಒಂದೊಂದು ರೀತಿ, ಒಬ್ಬೊಬ್ರದ್ದು ಒಂಥರ ಅನುಭವ. ಹೆಂಗ್ ಮದಿರ್ತಾಗ ಮಾಡ್ಕೊಂಡಿರ್ತಾರೆ. ಸೂಪರ್ ಫಾಸ್ಟ್ ಆಗಿ ಮಾಡ್ಬಿಡ್ಬೇಕು ಅಂದ್ಬಿಟ್ಟು ಉಪ್ಪು ಹಾಕ್ಬಿಡ್ತಾರೆ. ಇದಕ್ಕೆ ಈಗ ನೀರು ಕೊಡಿ. ನೀರಲ್ಲೇ ಪಕ್ಕದಲ್ಲಿ ಹಾಕೊಡಿ. ಅರ್ಧ ಕೆಜಿ ಅಕ್ಕಿನ? ಅರ್ಧ ಕೆಜಿ ಅಕ್ಕಿ. ಇನ್ನ ಬೇಕಾ ನೀರು? ಸಾಕು. ನೀನು ಹಾಕೋದು ಅಕ್ಕಿ ಒಂದು ಹತ್ರ ಮುಗೀತಾ? ಆಗೋಯ್ತು. ಅರ್ಶಿನ ಪುಡಿ ಏನು ಬೇಡವಾ? ಅರ್ಶಿನ ಪುಡಿ ಲೈಟಾಗಿ ಹಾಕಿ ಕೊಡಿ. ಹಾಕೋಣ. ಎವರೆಸ್ಟ್ ಅವರ ಟರ್ಮರಿಕ್ ಪೌಡರ್. ಸಾಕು. ಈಗ ಸಾಲ್ಟ್ ಹಾಕೋಣ. ಹಾಕ್ಬಿಡಿ. ಓಕೆ, ಅಕ್ಕಿ ಹಾಕ್ಬಿಡೋಣ. ಓಯ್ಸ್, ಅರ್ಧ ಕೆಜಿ ಅಕ್ಕಿನಾ? ಅರ್ಧ ಕೆಜಿ ಅಕ್ಕಿ. ನಿಮ್ಮ ಅಂಗಡಿ ಅಕ್ಕಿನೇನಾ? ಬಾಸುಮತಿ. ಇದಾ ಕುಕ್ಕರಾಗಿ ಮುಚ್ಚಿಬಿಡ. ಓಕೆ ಕೃಷ್ಣಪ್ಪ, ಹೇಳಿ ಸರ್. 2 ವಿಷಲ್ ಕೂಗಿಸ್ಕೊಂಡಿದೀವಿ. ನಿಮ್ಮ ಕುಷ್ಕ ರೆಡಿ ಆಗಿದೆ ನೋಡೋಣ ಸರ್. ನೋಡೋಣ ಸರ್. ತೆಗಿರಿ. 2 ವಿಷಲ್ಲು. ಓಹೋ, ದಮ್ಮು ಆಗ್ಬಿಟ್ಟಿದೆ. ಅದ್ಭುತ. ಆಹಾ, ಎಣಿಸ್ಕೋಬೋದಲ್ಲ ಕೃಷ್ಣಪ್ಪ, ಅನ್ನ ಎಷ್ಟಿದೆ ಅಂತೇಳಿ. ಸರ್ ಹೇಗಿದೆ? ಸಾವಿಗೆ ಬಂದಿದೆ ನೋಡಿ. ಸಾಕತ್ತಾಗಿದೆ ಬಿಡಿ. ಕಲೆ ಸರ್, ಅದೆಲ್ಲ ಕಲೆ ಅಂತೀರಾ? ಕಲಿಬೇಕು, ಅಡುಗೆ ಏನೋ ದೊಡ್ಡ ಕಲೆ ಅಲ್ಲ. ಕುಸ್ಕ ರೆಡಿ. ಅದ್ಭುತವಾದ ಕುಸ್ಕ. ಓಕೆ, ಕುಷ್ಕ ರೆಡಿ ಮಾಡಿ ಕೊಟ್ಟಿದ್ದಾರೆ. ಇದ್ರೊಳಗೆ ಏನಂತ ಹೇಳಿದ್ರೆ ಪೀಸ್ ಮಾತ್ರ ಇರಲ್ಲ, ಮಿಕ್ಕಿದೆಲ್ಲ ಅದೇ ಥರನೇ ಇರುತ್ತೆ. ತುಂಬ ಸಖತ್ತಾಗಿರುತ್ತೆ. ಇದಕ್ಕೊಂದು ಏನೋ 2-3 ಗ್ರೇವಿಗಳು ಕೊಡ್ತಾರೆ, ಅದು ಅವರೇ ಕೊಡ್ಬೇಕು ಗ್ರೇವಿ, ಇಲ್ಲಾಂದರೆ ಚೆನ್ನಾಗಿರಲ್ಲ. ನಮ್ಮಲ್ಲಿ ಏನು ಹಾಕೊಂತಿದ್ದು ಆ ಗ್ರೇವಿಗೂ ಅನ್ನಕ್ಕೂ ಸೆಟ್ ಆಗಲ್ಲ. ಈ ಕೊಟ್ಟಿದ್ದಾರೆ ಇವತ್ತು ಅದ್ಭುತವಾಗಿರುವಂಥ ಕುಷ್ಕ ಯಾವ ರೀತಿ ಮಾಡ್ಕೋಬೇಕು ಅಂತ ನಮ್ಮ ಕೃಷ್ಣಪ್ಪನವರು ತೋರಿಸ್ಕೊಟ್ಟಿದ್ದಾರೆ. ಯಾವ ರೀತಿ ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಕುಷ್ಕ ಮಾಡುವ ವಿಧಾನ: ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಕಾದ ಬಳಿಕ ಅನಾನಸು, ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಈರುಳ್ಳಿ ಹಾಕಿ ಬಾಡಿಸಿ ನಂತರ ಮೆಂತ್ಯ ಸೊಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು, ಚಿಲ್ಲಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ, ರುಬ್ಬಿದ ಟೊಮೆಟೊ ಪೇಸ್ಟ್ ಹಾಕಿ ಹುರಿದು ನೀರು, ಅರಿಶಿನ, ಉಪ್ಪು, ಅಕ್ಕಿ ಹಾಕಿ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸಿ. ಈಗ ಕುಷ್ಕ ಸವಿಯಲು ಸಿದ್ಧ. ಎಷ್ಟೋ ಸರಿ ಈ ಥರ ಅನ್ನ ಮಾಡೋಕ್ಕೆ ತುಂಬ ಜನ ಮನೆಯವರು ಕಷ್ಟಪಡ್ತಾ ಇರ್ತಾರೆ. ಅನ್ನನೇ ಆಗಲ್ಲ, ಈ ಥರ ಮುದ್ದೆ ಆಗ್ಬಿಡುತ್ತೆ, ಇನ್ನೇನೋ ಆಗ್ಬಿಡುತ್ತೆ. ಇಲ್ಲಿ ನೋಡಿ, ನಿಮ್ಮ ಕುಷ್ಕ ಎಷ್ಟು ಚೆನ್ನಾಗಿ ಬಂದಿದೆ, ಅದ್ಭುತವಾಗಿದೆ. ಟೇಸ್ಟ್ ಮಾಡೋದಾ? ಖಂಡಿತ.
ಅಂದರೆ ಪೂರ್ತಿ ಪ್ರಮಾಣದ ಮಸಾಲೆನೂ ಇರಲ್ಲ, ಹೋಗ್ಲಿ ಚಿಕನ್ನು ಇರಲ್ಲ, ಮಟನ್ನು ಇರಲ್ಲ, ಅದ್ರ ಜೊತೆ ಏನೂ ಇರಲ್ಲ. ಇದೊಂಥರ ಸಪ್ಪೆ ಅನ್ನ, ಕರೆಕ್ಟಾ? ಕರೆಕ್ಟ್. ಇದಕ್ಕೊಂದು ಗ್ರೇವಿ ಕೊಡ್ತೀವಿ, ಅದು ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದೀರಾ, ಸಖತ್ತಾಗಿದೆ. ನೋಡ್ಕೊಂಡಿದ್ದಾರೆ, ಡೌಟ್ ಇದ್ರೆ ನಿಮಗೆ ಫೋನ್ ಮಾಡಕ್ಕೆ ಹೇಳ್ತೀನಿ. ಹೇಳಿ, 100% ಮಾಡಕ್ಕೆ ಹೇಳಿ, ಯಾವ ಬೇಕಾದ್ರೂ ಉತ್ತರಿಸೋಣ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಯಾರು ಕರೆಸ್ತಾ ಇದ್ದೀರಾ? ಆರೋಗ್ಯದ ಬಗ್ಗೆ ಯಾರೀ ಮಾಹಿತಿನ ಕೊಡ್ತಾ ಇದ್ದಾರೆ? ಇವತ್ತಿಂದ ನಮ್ಮ ಕಾರ್ಯಕ್ರಮಕ್ಕೆ ಹೊಸಬ್ರೊಬ್ರು ಬರ್ತಾ ಇದ್ದಾರೆ, ಹೊಸ ಗುರುಜಿಯೊಬ್ರು ಬರ್ತಾ ಇದ್ದಾರೆ, ಹೊಸ ಸ್ವಾಮೀಜಿಯೊಬ್ರು ಬರ್ತಾ ಇದ್ದಾರೆ. ಮುರಳಿಯವರೇ, ನಂದು ಬೇರೆ ಥರ ಅಡುಗೆ, ನನ್ನ ಅಡುಗೆ ಅವರೇ ಸಾಕಷ್ಟು ಜನ ನೋಡ್ಬಿಟ್ಟಿದ್ದಾರೆ, ಸಾಕಷ್ಟು ಜನ ಇವಳು ನನ್ನ ಅಡುಗೆನ ತಿಂತಾ ಇದ್ದಾರೆ. ಗೊತ್ತಾಗಲಿಲ್ಲ ಯಾರು ಅಂತ? ಗೊತ್ತಾಗುತ್ತೆ, ಹಂಗೆ ಯೋಚನೆ ಮಾಡಿ. ಇನ್ನು ಸಿಕ್ಕಾಪಡೆ ಕಡೆ ಡ್ಯಾನ್ಸ್ ಮಾಡಿದ್ದಾರೆ, ತುಂಬ ಕಡೆ ಪ್ರೋಗ್ರಾಮ್ಗಳು ಹೋಗಿದ್ದಾರೆ, ಸಿಕ್ಕಾಪಡೆ ಕಾಂಟ್ರವರ್ಸಿಲ್ ಸಿಗಾಕೊಂಡಿದ್ದಾರೆ. ಆದರೂ ಅಡುಗೆ ಮಾಡೋಕ್ಕೆ ತುಂಬ ಚೆನ್ನಾಗಿ ಅವ್ರಿಗೆ ಬರುತ್ತೆ. ಗೊತ್ತಾಗ್ಲಿಲ್ವ? ಇನ್ನೇನು ನಿಂತ್ಕೊಡೋದಪ್ಪ ಇವ್ರಿಗೆ. ಚಿಕ್ಕಮಂಗ್ಳೂರವ್ರ ಮಠ ಇದೆ, ಕಾಳಿ ದೇವಿನ ಪೂಜೆ ಮಾಡ್ತಾರೆ, ಸಿಕ್ಕಾಪಟ್ಟೆ ಗೋಶಾಲೆನ ಇಟ್ಕೊಂಡಿದ್ದಾರೆ, ಸಿಕ್ಕಾಪಟ್ಟೆ ಹಸುಗಳನ್ನ ಸಾಕೊಂಡಿದ್ದಾರೆ, ಅನಾಥ ಮಕ್ಕಳಿಗೆ ಊಟನ ಹಾಕ್ತಾ ಇದ್ದಾರೆ. ಇನ್ನೂ ಗೊತ್ತಾಗಿಲ್ಲ ಅಂದರೆ ಕರ್ಸೇ ಬಿಡ್ತೀವಿ. ನಮಸ್ಕಾರ ಸರ್. ಸರ್ ನೀವು ಬನ್ನಿ ಬನ್ನಿ ಸರ್. ಶರಣು 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 ಶರಣಾರ್ಥಿ. ನಮಸ್ಕಾರ ಗುರುಜಿ. ನಮಸ್ಕಾರ ಶರಣಾರ್ಥಿ. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ರಿಷಿಕುಮಾರ್ ಸ್ವಾಮೀಜಿಯವರು, ರಿಷಿಕುಮಾರ್ ಗುರೂಜಿಯವರು, ಅಥವಾ ಕಾಳಿ ಸ್ವಾಮಿಯವರು, ಕಾಳಿ ಸ್ವಾಮೀಜಿಯವರು, ಸ್ವಾಮಿ ಕಾಳಿ ಗುರೂಜಿಯವರು, ಏನ್ ಬೇಕಾದ್ರೂ ಕರ್ಕೋಬಹುದು. ಸಾಕಷ್ಟು ಚಾನಲ್ಗಳು ಇವ್ರನ್ನ ನೋಡಿದೀರಾ. ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ. ಡ್ಯಾನ್ಸು ಮಾಡ್ತಾರೆ, ಹಾಡು ಆಡ್ತಾರೆ, ಅಡಿಗೆನೂ ಮಾಡ್ತಾರೆ, ನಾಟಕನೂ ಆಡ್ತಾರೆ, ಹಸುನು ಸಾಕ್ತಾರೆ, ಸಾಕಷ್ಟು ಜನಕ್ಕೆ ಅಡಿಗೆ ಮಾಡು ಬಡಿಸ್ತಾರೆ. ನಮ್ಮ ಕಾಳಿ ಸ್ವಾಮಿಯವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇವತ್ತಿಂದ ಅವರ ಕೈ ರುಚಿನ, ಅವರ ಆರೋಗ್ಯದ ಅಡಿಗೆನ ನೀವು ನೋಡ್ಕೋಬಹುದು, ಎಂಜಾಯ್ ಮಾಡ್ಬೋದು, ಆರೋಗ್ಯನ ವೃದ್ಧಿಸ್ಕೋಬಹುದು. ಗುರುಜಿ, ಖಂಡಿತ. ನಾಟಕರು, ಪಾಠಕರು, ಗಾಯಕರು, ವೈಣಿಕರು, ಕೀರ್ತನಾಕಾರರು, ಯೋಧರರು, ವೀರರು, ನ್ಯಾಯಾಧಿಪತಿಗಳು, ವಿನ್ಯಾಸಿಗಳು, ಜ್ಞಾನಿಗಳು, ಜ್ಞಾನ ವೈರಾಗ್ಯ ಸಂಪನ್ನರು, ಮಠಾಧೀಶರರು. ಯಾವ ಪಾತ್ರ ರೀ? ಎಲ್ಲಾ ಪಾತ್ರಗಳು ಪಾತ್ರಗಳ. ಸ್ವಾಮಿಗಳು ಅಡುಗೆ ಮಾಡಬಾರ್ದೆ? ಯಾಕೆ ಮಾಡಬಾರ್ದು? ಸ್ವಾಮಿಗಳು ಡ್ಯಾನ್ಸ್ ಮಾಡಬಾರ್ದು? ಯಾಕೆ ಮಾಡಬಾರ್ದು? ಸ್ವಾಮಿಗಳು ಅಭಿನಯಿಸ್ಬಾರ್ದು? ಯಾಕೆ ಅಭಿನಯಿಸ್? ಈ ಥರ ಹೊರಟ ನಾನು. ಏನು ಅಂತಂದ್ರೆ, ನೀವು ಹೇಳುವಾಗ ಕಾಂಟ್ರವರ್ಸಿ ಅಂತಿದ್ರಿ. ಯಾರಿಗಾಗಲ್ವ ಅವರೇ ಕಾಂಟ್ರವರ್ಸಿ ಮಾಡಿದ್ರಿ. ಪ್ರಪಂಚದಲ್ಲಿ ಏನು ಅಂತಂದ್ರೆ, ತಡ್ಕೊಳಕ್ಕಾಗದಿದ್ದಾಗಲೇ ಜಗಳ ಶುರುವಾಗಲ್ಲ. ಈಗ ಯಾರಿಗೆ ಹೊಟ್ಟೆ ಕಿಚ್ಚು ಜಾಸ್ತಿ? ನಮ್ಮನೆ ಪಕ್ಕದ ಮನೆ ನನಗೆ, ಅಲ್ಲಿ ಯಾರೋ ಎದುರು ರೋಡವನಿಗೆ ಅವ್ನಿಗೆ ಹೊಟ್ಟೆ ಕಿಚ್ಚಿಲ್ಲ. ಇವನೇನೋ ಒಂದು ಟಿ ವಿ ತಂದ್ಬಿಟ್ರೆ ಅವ್ನು ಹುರ್ಕೋತ, ನೋಡಿ ಟಿ ವಿ ತಂದು, ಟಿ ವಿ ಅಂತ ಸ್ಥಿತಿ ಇಲ್ಲಿ. ಹಂಗಾಗಿ ಎಲ್ಲವೂ ನಡೀತಾ ಇರ್ತದೆ, ಎಲ್ಲವೂ ಆಗ್ತಾ ಇರ್ತದೆ. ಅದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡ್ರಿ. ಖಂಡಿತವಾಗ್ಲು ಮುರಳಿ ಜೊತೆಗೆ ರಿಷಿಕುಮಾರ ಸ್ವಾಮೀಜಿ ಅಡುಗೆ ಮನೆಯಲ್ಲಿ ಇದೊಂದು ಇತ್ತು. ನಾನು ಏನೋ ಮಾಡ್ತಾನೆ ರಾಘಣ್ಣ ಅನ್ಕೊಂಡ್ರು, ಅಡುಗೆ ಬಾಣ ಸಿಗನ್ ಮಾಡ್ಬಿಟ್ಟವನೆ. ಅಲ್ಲೂ ಗೆಲ್ಲೋಣ, ಅಲ್ಲೂ ನಾವು ಇದ್ದೇವೆ ಅನ್ನೋದನ್ನು ತೋರಿಸೋಣ. ನಾನು ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಎಲ್ಲ ಸ್ವಾಮಿಗಳು ಅಡುಗೆ ಮಾಡ್ತಾರೆ ರೀ. ಅವ್ರ ಮಠದಲ್ಲಿ ಅಡುಗೆ ಮಾಡದೆ ಹೋದ್ರೆ ಅವ್ರೇನು ಹೆಂಡ್ರ ಮಕ್ಕಳ ಯಾರಿಲ್ಲ, ಅವ್ರಿಗೆ ಮಾಡ್ಕೊಳ್ಳೋದು ಕಲ್ತ್ಕೊಂಡಿದ್ರೇನೆ ಅವ್ರ ಜೀವನ. ಇಲ್ದವ್ರು ಕಷ್ಟ ಆಗೋಗ್ಬಿಡ್ತದೆ. ಏನ್ ಹೇಳಿದ್ರಿ? ಬೇರೆ ಏನ್ ಹೇಳಿದ್ರಿ? ಏನು? ಅವ್ರಿಗೆ ಹೆಂಡ್ರ ಮಕ್ಕಳ ಮಾಡ್ಕೊಳ್ಳೋದು ಕಲ್ತ್ಕೊಬೇಕು. ನಿಮ್ ಹೆಂಡ್ರು ಮಕ್ಕಳೆಲ್ಲ ಇದಾರಲ್ಲ? ಅಲ್ಲ, ಇದಾರೆ. ನಾನೇ ಮಾಡಕ್ತಿಲ್ಲ, ನಾನೇ ಮಾಡಕ್ತಿಲ್ಲ. ಎಲ್ಲಿ ಗೊತ್ತಾ, ನಿಜವಾಗ್ಲೂ ನನಗೆ ತಾಯಿನೇ, ನನ್ನ ಹೆಂಡತಿ ನನಗೆ ತಾಯಿನೇ, ನನ್ನ ಮಗಳು ನನಗೆ ತಾಯಿನೇ, ನಮ್ಮಮ್ಮ ನನಗೆ ತಾಯಿನೇ. ಈ 3 ಜನ ತಾಯಿದಿರು ನನಗಿದ್ದಾರೆ. ಆದರೂ ಸಹ ಅವ್ರಿಗೆ ವಿಶೇಷವಾದ ಅಡುಗೆಗಳು ನಾನೇ ಮಾಡಾಕೋದು. ಓಕೆ, ರಿಷಿಕುಮಾರ್ ಗುರೂಜಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇನ್ನು ಸಾಕಷ್ಟು ದಿನಗಳ ಕಾಲ ಅವರ ಕೈ ರುಚಿ ನೀವು ನೋಡಬಹುದು, ಆರೋಗ್ಯನ ಸುಧಾರಿಸ್ಕೋಬಹುದು. ಇವತ್ತಿಂದ ಶುರು ಮಾಡಿದರೆ ಒಳ್ಳೆ ಸಿಹಿ ಅಡುಗೆಯಿಂದ ಶುರು ಮಾಡಬೇಕು ಮುರಳಿ ಅವರೇ ಅಂತ ಹೇಳ್ಕೊಂಡೆ ಬಂದ್ರು ಅಲ್ಲಿಂದ. ಓಕೆ, ರಿಷಿಕುಮಾರ್ ಸ್ವಾಮೀಜಿ ಅವರೇ ನಮ್ಮ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಮೊದಲನೇ ದಿನ ಎಂಟ್ರಿ ಆಗಿದ್ದೀರಾ. ನಮ್ಮ ಒಗ್ಗರಣೆ ಡಬ್ಬಿಗೆ, ನಮ್ಮ ವಿಶಾಲವಾದ ಅಡುಗೆ ಮನೆಗೆ ಎಂಟ್ರಿ ಕೊಟ್ಟಿದ್ದೀರಾ. ನೀವು ಏನೇನ್ ಮಾಡ್ತೀರಾ ಗುರುಜಿ? ಕ್ಯಾರೆಟ್ ಲಾಡು. ಕ್ಯಾರೆಟ್ ಲಾಡುವಿಂದ ಶುರು ಮಾಡ್ಬಿಡ್ತಾ ಇದ್ದೀರಾ ಜೀವನ ನಮ್ಮ ಜೊತೆಗೆ? ಕ್ಯಾರೆಟ್ ಲಾಡು ಮಾಡಕ್ಕೆ ಏನೇನು ತಂದಿದ್ದೀರಾ ಗುರು? ಕ್ಯಾರೆಟ್ ಲಡ್ಡು ಬೇಕಾಗುವ ಸಾಮಗ್ರಿಗಳು: ಕ್ಯಾರೆಟ್ ತುರಿ, ಕೊಬ್ಬರಿ ತುರಿ, ಸಕ್ಕರೆ, ಏಲಕ್ಕಿ ಪುಡಿ, ಲವಂಗ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ತುಪ್ಪ. ಓಕೆ, ಇಷ್ಟಿದ್ರೆ ಒಳ್ಳೆ ಅದ್ಭುತವಾಗಿರುವಂತ ಓಕೆ, ಕ್ಯಾರೆಟ್ ಲಾಡು ಮಾಡ್ಬೋದಾ? ಕ್ಯಾರೆಟ್ ಲಾಡು ಏನ್ ಕೊಡ್ಲಿ ಮಾಡಕ್ಕೆ ಬನ್ನಿ? ನನಗೆ ಒಂದು ತವಾ ಕೊಡಿ. ತವಾ ಕೊಡ್ಲಾ? ಈ ತವಕ್ಕೆ ಮೊದಲು ಹೇಳಿ ತುಪ್ಪ ಹಾಕೊಳ್ಳೋಣ. ಗುರುಜಿ, ನಾವು ಆರೋಗ್ಯದ ಅಡುಗೆ ಅಂತ ಮಾತಾಡ್ತಾ ಇದೀವಿ, ನೀವು ನೋಡಿದ್ರೆ ಇಷ್ಟೊಂದು ತುಪ್ಪ ಹಾಕ್ತಾ ಇದ್ದೀರಾ? ಸ್ವಾಮಿ,
ತುಪ್ಪ ಅನ್ನೋದೇ ಆರೋಗ್ಯ ರೀ. ಹಂಗಂತೀರಾ? ಯಾಗಕ್ಕೆ, ಯಜ್ಞಕ್ಕೆ, ಹವನಕ್ಕೆ, ಹೋಮಕ್ಕೆ ಎಲ್ಲ ತುಪ್ಪ ಬಳಸ್ತೀರಾ, ಹೌದಾ? ಕರೆಕ್ಟ್. ಪರಮಾತ್ಮನ್ಗೆ ಅದು ಪ್ರೀತಿಯಿಂದಾಗ ಇನ್ ದೇಹಕ್ಕೆ ಪ್ರೀತಿ ಇಲ್ವೇ? ನೀವು ನಿಜವಾಗ್ಲೂ ಇದು ತಿನ್ಬಾರ್ದು, ಅದು ತಿನ್ಬಾರ್ದು, ಅಲ್ಲಿ ಮಾಡಬಾರ್ದು, ಇಲ್ಲಿ ಕೂತ್ಕೋಬಾರ್ದು, ಅಲ್ಲಿ ಹಿಂಗ ಅನ್ಕೊಂಡೆ ಆರೋಗ್ಯ ಕೆಡಿಸ್ಕೊಂಡಿರೋದು. ಹಂಗಂತೀರಾ? ಪ್ರತಿಯೊಂದು ಹಾಲು ಮೊದಲನೇದು, ಹಾಲಿನಿಂದ ಮೊಸರು, ಮೊಸರಿಂದ ಮಜ್ಜಿಗೆ, ಮಜ್ಜಿಗೆಯಿಂದ ಬೆಣ್ಣೆ, ಬೆಣ್ಣೆಯಿಂದ ತುಪ್ಪ. ಪ್ರಥಮಂ ತಾರಕಂ, ದ್ವಿತೀಯಂ ದಂಡ ಮುಚ್ಚತೆ, ತೃತೀಯಂ ಕುಂಡಲಾಕಾರಂ, ಚತುರ್ಥಂ ಅರ್ಧಚಂದ್ರಿಕಾ, ಪಂಚಮಂ ಬಿಂದು ಸಂಯುಕ್ತಂ, ಓಂಕಾರಂ ಜ್ಯೋತಿಮಯಂ ರೂಪಂ ಅಂತ ಪಂಚರೂಪಗಳು ಹೇಳ್ತಾರಲ್ಲ, ಹಂಗೆ ತುಪ್ಪ ಆಗೋ ಅಷ್ಟ್ರಲ್ಲ 5 ರೂಪಗಳಾದ್ಮೇಲೆ ತುಪ್ಪ ಆಗಿರುತ್ತೆ. ಏನಾರ ಗೊತ್ತಾಯ್ತಾ? ಇದಕ್ಕೆ ಲವಂಗ ಆಗ್ತಿದೆ. ಗೊತ್ತಾಗಿಲ್ಲ ಅಂತ ಇನ್ನೊಂದ್ಸರಿ ನಾನು ಕೇಳ್ಕೊಳ್ತೀನಿ, ಯಾಕಂದ್ರೆ ನನಗೂ ಗೊತ್ತಾಗಿಲ್ಲ. ಅಶಿಷ್ಟು ಉದಾಹರಣೆ ಎಲ್ಲಿ ಗೊತ್ತಾಗಿದೆ, ಬರ್ಕೋಬೇಕು, ನೋಡ್ಕೋಬೇಕು, ಗೊತ್ತಾಗಲ್ಲ. ಇಶಿಷ್ಟು ಉದಾಹರಣೆ ಗೊತ್ತಾಗಲ್ಲ. ಓಕೆ, ಲವಂಗ ಹಾಕಿದ್ದೀನಿ. ತುಪ್ಪನ ಹಾಕಿದ್ರೆ ತುಪ್ಪನ ಸ್ವಲ್ಪ ಕಾಯಿಸ್ತಾ ಇದ್ದಾಗೆ ಅದಕ್ಕೆ ಸ್ವಲ್ಪ ಲವಂಗ ಹಾಕಿದ್ದಾರೆ. ಲವಂಗದ ನಂತರ, ಲವಂಗದ ನಂತರ ಬಾದಾಮಿ, ಓಹೋ, ದ್ರಾಕ್ಷಿ, ಗೋಡಂಬಿ. ಓಕೆ, 5 ಬಗೆಯಾದ ನಂತರದಲ್ಲಿ ತುಪ್ಪ ಆಗಿರ್ತದೆ. ಓಹೋ. ಆ ತುಪ್ಪ ಎಷ್ಟು ಶ್ರೇಷ್ಠವಾದದ್ದು ಅಂತಂದ್ರೆ, ದೇವತೆಗಳು ತುಪ್ಪವನ್ನಲ್ಲದೆ ಬೇರೇನನ್ನೂ ಸ್ವೀಕರಿಸುವುದಿಲ್ಲ. ದೇವತೆಗಳು? ಹೌದು. ಕುಲುಮಾನವರು ನಾವು. ನೀವೇ ದೇವತೆಗಳ ಸ್ವಾಮಿ, ನಾನು ಹೇಳ್ತಾ ಇರೋದು. ಅಹಂ ಬ್ರಹ್ಮಾಸ್ಮಿ ಅನ್ನುವಂಥದ್ದನ್ನ ತಂದವರು ಶಂಕರಾಚಾರ್ಯರು. ಮೊದಲು ನೀನ್ ದೇವ್ರ ಕಣಯ್ಯ, ಆಮೇಲೆ ನಿನ್ನೊಳಗಡೆ ದೇವ್ರಿದ್ದಾನೆ. ಹಂಗೆ. Okay. ಇದೊಂದು ಸ್ವಲ್ಪ ಕಮ್ಮಿ ಮಾಡಿದ್ರು ಒಳ್ಳೇದು. ಓಕೆ, ಇದು ಕ್ಯಾರೆಟ್ ಹಾಕೋತಾ ಇದ್ದೀನಿ. ಕ್ಯಾರೆಟ್ ಹಾಕೊಳ್ತಾ ಇದೀವಿ. ಓಕೆ, ಕೊಬ್ಬರಿ ಹಾಕೊಂಡೆ. ಡ್ರೈ ಆಗ್ತಾ ಇದೆಯಲ್ಲ, ಹೆಂಗ್ ಕಟ್ತೀರಾ? ಡ್ರೈ ಆಗಲ್ಲ ಅದು. ಓ, ಸಕ್ಕರೆ ಹಾಕ್ಬಿಡ್ತೀರಾ? ಸಕ್ಕರೆ ಹಾಕಿದ್ಮೇಲೆ ಅದು ಹೆಂಗ್ ಡ್ರೈ ಆಗುತ್ತೆ? ಅದು ನೀರು ಬಿಟ್ಕೊಳುತ್ತೆ. ಎಷ್ಟು ಸಕ್ಕರೆ ಹಾಕೊಂಡ್ವಿ? ಸಾಕಾ? ಸಾಕು. ಪ್ರಮಾಣ ಏನು? ಪ್ರಮಾಣ ಅಂದ್ರೆ ಆಣೆ ಪಾಣೆನಾ? ಇಲ್ಲ, ಹಂಗಲ್ಲ. ಎಷ್ಟು ಹಾಕ್ಬೇಕು? ಎಷ್ಟು ಕ್ಯಾರೆಟ್ ಹಾಕೊಂಡಿದ್ರೆ ಎಷ್ಟು ಸಕ್ಕರೆ ಹಾಕ್ಬೇಕು? 1 ಬಟ್ಲು ಕ್ಯಾರೆಟ್ಗೆ 1 ಬಟ್ಲು ಕೊಬ್ಬರಿ, 1 ಬಟ್ಲು ಕೊಬ್ಬರಿಗೆ ಅರ್ಧ ಬಟ್ಲು ಸಕ್ಕರೆ, ಅರ್ಧ ಬಟ್ಲು ಸಕ್ಕರೆಗೆ ಇನ್ನ ದ್ರಾಕ್ಷಿ, ಗೋಡಂಬಿ ಎಲ್ಲ ಎಷ್ಟು ಬೇಕು ಅಷ್ಟನ್ನ ಹಾಕೋಬಹುದು. ಓಕೆ. ಈ ಡ್ರೈ ಆದ್ಮೇಲೆನೆ ಅದು ನಿಮ್ಗೆ ಉಂಡೆ ಕಟ್ಟಕ್ಕಾಗೋದು. ಅಂತೂ ಆರೋಗ್ಯದ ಕಾರ್ಯಕ್ರಮಕ್ಕೆ ನಮ್ಮ ಒಗ್ಗರಣೆ ಡಬ್ಬಿಗೆ ಬಂದಿದ್ದೀರಾ ಗುರು? ಖಂಡಿತವಾಗ್ಲು. ಇನ್ನು ನಿಮ್ಮ ಆರೋಗ್ಯದ ಅಡಿಗೆ ಬಗ್ಗೆ ಸಂಬಂಧಪಟ್ಟಾಗ ಏನ್ ಬೇಕಾದ್ರೂ ಹೇಳ್ಬೋದು. ಯಾಕಂದ್ರೆ ಜನ ಬರ್ಕೊಳ್ತಾರೆ, ರೂಢಿಸ್ಕೊಳ್ತಾರೆ, ಕ್ರಮನ ಅಳವಡಿಸ್ಕೊಳ್ತಾರೆ. ಯಾಕಂದ್ರೆ ಯೂಶಲಿ ಒಂದೇ ಸರಿ ಅವ್ರ ಕ್ರಮ ಅಳವಡಿಸ್ಕೋಬೇಕು ಅಂದ್ರೆ ಅಲ್ಲ, ಕ್ರಮ ನೀವು ನಿತ್ಯವೂ ಇದನ್ನೇ ತಿನ್ನಿ ಅಂತ ಏನಿಲ್ಲ. ನೀವು ಒಂದ್ರಲ್ಲಿ ಈಗ ಕ್ಯಾರೆಟ್ ಇದೆ ಅಂತ ಅಂದ್ರೆ ಕ್ಯಾರೆಟ್ ಹಲ್ವಾ ಮಾಡ್ಕೊಳ್ತೀರಿ, ಕ್ಯಾರೆಟ್ ಅನ್ನು ಸಾರ್ಗೆ ಹಾಕೋತೀರಿ, ಕ್ಯಾರೆಟ್ ಪಲ್ಯ ಮಾಡ್ಕೊಂತೀರಿ, ಕ್ಯಾರೆಟ್ ಏನ್ ಬೇಕಾದ್ರೂ ಮಾಡ್ಕೋಬೋದ ನೀನು ಅದನ್ನ ನೀನು ಉಪಯೋಗಿಸ್ಕೊಳ್ಳೋ ಅಂತ ಕ್ರಮ. ಕ್ಯಾರೆಟ್ ಮಕ್ಳಿಗೆ, ಈಗ ನಾನು ಹೇಳ್ತಾ ಇರೋದು ಇದು ಮಕ್ಳಿಗೆ ಮಾಡ್ಕೊಡಿ. ಸಾಯಂಕಾಲ ಸ್ಕೂಲಿಂದ ಬರ್ತಾರೆ, ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ ಇದನ್ನ ಇವತ್ತೇ ಮಾಡಿ ನೀವು ಎಷ್ಟು ದಿವಸ ಇಟ್ಕೊಂತೀರಿ? 3 ದಿವಸ ಇಟ್ಕೊಂತೀರಿ, 5 ದಿವಸ ಇಟ್ಕೋಬಹುದು, ಹೌದೌದು, 1 ವಾರ ಇಟ್ಕೋಬಹುದು, ಇಟ್ಕೊಂಡು ತಿನ್ಕೋಬಹುದು, ಏನ್ ಪ್ರಾಬ್ಲಮ್? ತಿನ್ಕೋಬಹುದು. ಆಯ್ತಾ? ಈಗ ಒಂದು ಅದಕ್ಕೆ ಬಂದಿದೆ ಇದು. ಉಂಡೆ ಕಟ್ಟೋದೇನ ಬಾಕಿನ? ಅದು ಅಂಟಬಾರ್ದಲ್ಲ, ಒಂದೇ ಸರಿ ತಳ ಬಿಡ್ಬೇಕು. ತಳ ಬಿಡ್ಬೇಕು. ಚೂರು ಸ್ವಲ್ಪ ಜಾಸ್ತಿ. ಮತ್ತೆ ಗುರುಜಿ, ನೀವು ಅಡುಗೆ ಕಲ್ತಿದ್ದು ಯಾವ ರೀತಿ? ಚಿಕ್ಕಂದಿನಿಂದಲೂ ಕಲ್ತ್ಕೊಂಡೆ. ಮಾಡ್ತಿದ್ರ ಅಡುಗೆ? ಮಾಡ್ತಾ ಇದ್ದೆ. ಜೊತೆಗೆ ನಾನು ಡ್ಯಾನ್ಸ್ ಕಲಿಯುವಾಗ ಏಕಾಂಗಿ ಆಗಿದ್ದೆ. ಎಲ್ಲಿ ಡ್ಯಾನ್ಸ್ ಕಲಿಯಕ್ಕೆ ಹೋಗಿದ್ರೆ? ಉಷಾದತ್ತರ್ ನನ್ನ ಗುರುಗಳು. ಓಹೋ. ಭರತನಾಟ್ಯಮ್ಮು. ವಸುಂಧರ ದೊರೆಸ್ವಾಮಿ ಅವ್ರು ನನ್ನ ಗುರುಗಳು. ಓಹೋ. ವೆಂಕಟಲಕ್ಷ್ಮಮ್ಮ ಅವ್ರು ನನ್ನ ಗುರುಗಳು. ಮೈಸೂರು ಆಸ್ಥಾನ ನರ್ತಕಿ. ತಂಗ್ಲಿ ಅವರು ನಮ್ಮೂರ ಹತ್ರದವ್ರೆ. ಇವರೆಲ್ಲ ಗುರುಗಳು ನೃತ್ಯ ಹೇಳ್ಕೊಟ್ಟವರು. ಇನ್ನು BP ರಾಜಮ್ಮನವರು ನನಗೆ ಹರಿಕತೆ ಹೇಳ್ಕೊಟ್ಟವರು. ಹರಿಕತೆ ಎಲ್ಲ ಮಾಡ್ತೀರಾ? ಆಮೇಲೆ ವೇದವ್ಯಾಸರು ಅಂತ ಹೇಳಿ ನಂಗೆ ಸಂಗೀತ ಹೇಳ್ಕೊಟ್ಟವರು. ಓಹೋ. ಇದು ಅಡುಗೆ ಹೇಳ್ಕೊಟ್ಟವರು ಸಾವಿರಾರು ಜನ. ಅದೇ ಇದಕ್ಕೆ 1-2 ಗುರುಗಳಿಲ್ಲ. ಓಹೋ. ಎಷ್ಟು ಈಸಿಯಾಗಿ ಒಂದು ಕ್ಯಾರೆಟ್ ಲಾಡುವನ್ನ ನಾವು ಮಾಡ್ಕೋಬಹುದು ಅಂತ ನಮ್ಮ ಗುರುಜಿ ಅವ್ರು ತೋರಿಸ್ಕೊಡ್ತಾ ಇದಾರೆ. ಇನ್ನೊಂದು ಹೇಳಿ ಗುರುಜಿ. ಇದನ್ನ ನಿಮ್ಮ ಮನೆಯಲ್ಲಿ ಏನೇ ಫಂಕ್ಷನ್ಗೆ ಬೇಕಾದರೂ ಮಾಡಿ ಇಟ್ಕೊಂಡು ಲಾಡು ಮಾಡಬೇಕು, ಚಿರೋಟಿ ಮಾಡಬೇಕು, ಬೋಂಡ ಮಾಡಬೇಕು, ವಡೆ ಮಾಡಬೇಕು, ಲಾಡು, ಚಿರೋಟಿ, ಮುಚ್ಚರ, ಬೋಂಡ, ವಡೆ, ಪಕೋಡ, ದೋಸೆ, ಇಡ್ಲಿ, ಪೂರಿ, ಚಪಾತಿ, ಕೇಸರಿ ಬಾತ್, ಪೇಣಿ, ಬರ್ಪಿ, ದುಪ್ಪಟ, ಕಥಾಡ, ಸಂಬ್ರೋಟ್ ಅಂತ ಏನೇನೋ ಮಾಡ್ತಿರಲ್ಲ, ಅದ್ರ ಜೊತೆಗೆ ಅಲ್ವಾ ಈ ಕ್ಯಾರೆಟ್ ಲಾಡುನು ಮಾಡಿಕೊಂಡು ಆ ಜೋಡಿಸಿಟ್ರೆ ಅಷ್ಟು ಚೆನ್ನಾಗಿರುತ್ತೆ. ಚೂರು ಏಲಕ್ಕಿ ಪುಡಿ ಎತ್ಕೊಂಡು ಹಿಂಗೆ ಉದುರಿಸ್ಕೊ. ಓಹೋ. ಓಕೆ. ಗಮ್ ಅಂತದೆ. ಓಕೆ, ಮುಗೀತು. ಅದಾದ ನಂತರ ನೀರಿಟ್ಕೊಂಡು ಉಂಡೆ ಮಾಡ್ತಾ ಇರೋದನ್ನ ಮಾಡ್ತಾ ಇರೋದು ಮಾಡಿ. ಬಿಸಿ ಇದ್ದಾಗಲೇ ಉಂಡೆ ಮಾಡ್ಬೇಕಾದ್ರೆ ಬಿಸಿನೇ ಇರಬೇಕು. ತಣ್ಣಗಾಗ್ಬಿಟ್ರೆ ಬೂಂದಿ ಆಗ್ಬಿಡುತ್ತೆ. ಓಹೋ. ಗುರುಜಿ, ತಮ್ಗೆ ಎಷ್ಟು ಜನ ಮಕ್ಕಳು? 3 ಜನ. ಓಕೆ. 3 ಜನದಲ್ಲಿ ಒಬ್ಬ ಮೈಸೂರಿನಲ್ಲಿದ್ದಾನೆ. ಓಹೋ.
JCP ಕಂಪ್ನಿನಲ್ಲಿ. ಓಹೋ, ಅಷ್ಟು ದೊಡ್ಡ ಮಗನ? ಎಷ್ಟು ದೊಡ್ಡ ಮಗ ಇದೆ ನಿಮ್ಗೆ? 27 ವರ್ಷ ಅವನಿಗೆ. ಮಗನ್ಗೆ ಗುರೂಜಿ, ಮಗನ್ಗೆ 27 ವರ್ಷನಾ? ನೀವೇ ಒಂದು 28, 29 ತರ ಕಾಣ್ತಿರಲ್ಲ, ಹೆಂಗೆ ಇದು? ಈಗ ನಂಗೆ 24, 27 ನೀವು. ಆಯ್ತು ಆಯ್ತಾ. ಇನ್ನು ಮಗಳು ಎಷ್ಟು ವರ್ಷ? ಅವಳು 17 ವರ್ಷ. ಓಹ್, ಅನಂತರ ಇನ್ನೊಬ್ಬ ಇದ್ದಾನೆ, ಅವನು 12 ವರ್ಷ. ಓಹೋ, ಈ 3 ಜನನು 3 ರತ್ನಗಳು. ವೈಫ್ ಬಗ್ಗೆ ಹೇಳಿಲ್ಲ? ಇಲ್ಲ, ಅದಕ್ಕೆ ನಾನು ಹೇಳಿದ್ನಲ್ಲ ಅವಾಗಲೇ, ನಾನು ದೀಕ್ಷೆ ಆಗೋವರೆಗೂ ಹೆಂಡ್ತಿ, ಆನಂತರ ನನ್ನ ತಾಯಿ ಅಂತ. ನೀವು ಹಿಂಗೆಲ್ಲ ಹೇಳ್ಬಾರ್ದು ಗುರುಜಿ, ನಮ್ಗೆ ಅರ್ಥ ಆಗಲ್ಲ. ಅಡಿಗೆ ಮನೆ ಪ್ರೋಗ್ರಾಮ್ ಇದು. ಅಡುಗೆ ಮನೆನೇ ಇದು. ಅಡಿಗೆ ಮನೆ ಪ್ರೋಗ್ರಾಮ್ ಒಂದು ದೀಕ್ಷೆ ಗೀಕ್ಷೆ ಎಲ್ಲ ಹೇಳಿ ನಮ್ಗೆಲ್ಲ. ಅಲ್ಲಪ್ಪ, ನಾನು ಏನು ಈ ಜೊತೆ ಇರ್ತಾನೆ. ಹೌದು, ರಾಮಕೃಷ್ಣ ಪರಮಹಂಸರಿ ಹೆಂಡ್ತಿನೂ ಅವ್ರ ಜೊತೆನೆಲ್ಲ. ನಾನೇನು ಕೇಳಿದಪ್ಪ ನಿಮ್ ಜೊತೆ ಇದಾರ ಅಂತ? ಅಯ್ಯೋ, ನೀನು ಅದನ್ನ ಕೇಳ್ತಿದ್ದೀನಿ, ನಾನು ಹೇಳ್ತಿದ್ದೀನಿ ತಡಿಯಪ್ಪ. ಜನ ತಪ್ಪು ತಿಳ್ಕೊಳ್ಳಲ್ವೇ? ಸುಂದರ ಅಂತೂ ಮನೆಯಲ್ಲಿರೋದಿಲ್ಲ ನಿಮ್ದು ಗುರುಜಿ? ಮನೆ ಇಲ್ಲಿರೋದು ಬಾಡಿಗೆ ಮನೆ. ಬಾಡಿಗೆ ಮನೆಯಯ್ಯ, ಈ ದೇಹವು ಬಾಡಿಗೆ ಮನೆಯಯ್ಯ, ಆತ್ಮವು ಬಂದಿಲ್ಲಿ ಸೇರಿ ಹೂದಯ್ಯ, ಜವರಾಯ ಬರವರೆಗೂ ಇರಬೇಕಯ್ಯ. ಕ್ಯಾರೆಟ್ ಲಾಡು, ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ, ಆಯುಷು ಎಲ್ಲವೂ ಪ್ರಾಪ್ತಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಇವತ್ತಿನಿಂದ ನಮ್ಮ ಒಗ್ಗರಣೆ ಡಬ್ಬಿಗೆ ಬಂದಿದ್ದಾರೆ ರಿಷಿಕುಮಾರ್ ಸ್ವಾಮೀಜಿಯವರು. ಕಾಳಿ ಮಠದ ಸ್ವಾಮಿಗಳು ಅಂತಾನು ಕರೀತಾರೆ. ಇವ್ರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಆರೋಗ್ಯದ ಅಡುಗೆಗಳನ್ನ ತೋರಿಸ್ಕೊಡ್ತಾ ಇದ್ದಾರೆ. ಮೊದಲನೇ ದಿನ ಎಂಟ್ರಿ ಆಗಿದ್ದೀವಿ ಮುರಳಿ, ಮೊದಲನೇ ದಿನ ಎಲ್ಲ ತೋರಿಸೋದು ಬೇಡ, ಇವತ್ತು ಒಳ್ಳೆ ಒಂದು ಕ್ಯಾರೆಟ್ ಲಾಡುನ ತೋರಿಸಿ ಕಾರ್ಯಕ್ರಮ ಶುರು ಮಾಡೋಣ ಅಂತ ಹೇಳಿದ್ರು. ಕ್ಯಾರೆಟ್ ಲಾಡುನ ಎಷ್ಟು ಬೇಗ ಮಾಡೋದು ಅಂದರೆ 5 ನಿಮಿಷಕ್ಕೆ ಕ್ಯಾರೆಟ್ ಲಾಡು ರೆಡಿ. ಇದನ್ನು ಮಾಡಬೇಕು ಅಂದರೆ ಬೇಜಾರು ಜನ ಸಾಕಷ್ಟು ತಲೆ ಕೆಡಿಸ್ಕೊಳ್ತಾರೆ. ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆನೇ ಇಲ್ಲ. ಗುರೂಜಿಯವರು ಯಾವ ರೀತಿ ಮಾಡೋದು ಒಂದ್ಸರಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಕ್ಯಾರೆಟ್ ಲಡ್ಡು ಮಾಡುವ ವಿಧಾನ: ಒಂದು ಪ್ಯಾನ್ಗೆ ತುಪ್ಪ ಹಾಕಿ ಅದು ಬಿಸಿಯಾದ ಮೇಲೆ ಲವಂಗ, ಬಾದಾಮಿ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕ್ಯಾರೆಟ್ ತುರಿ ಹಾಕಿ ಫ್ರೈ ಮಾಡಿ. ನಂತರ ಕೊಬ್ಬರಿ ತುರಿ, ಸಕ್ಕರೆ ಹಾಕಿ ಕಲಸಿ ಮಿಶ್ರಣ ಗಟ್ಟಿಯಾದಾಗ ಏಲಕ್ಕಿ ಪುಡಿ ಸೇರಿಸಿ. ಇದು ಬಿಸಿ ಇರುವಾಗಲೇ ಕೈಗೆ ನೀರು ಹಚ್ಚಿಕೊಂಡು ಉಂಡೆ ಕಟ್ಟಿ. ಈಗ ಸಿಹಿ ಸಿಹಿಯಾದ ಕ್ಯಾರೆಟ್ ಲಡ್ಡು ಸವಿಯಲು ಸಿದ್ಧ. ತುಂಬ ಚೆನ್ನಾಗಿ ಕಾಣ್ತಾ ಇದೆ, ರುಚಿಯಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟೊಂದೆಲ್ಲ ಹಾಕಿದ್ರೆ ರುಚಿ ಇಲ್ಲ ಅಂದರೆ ಅದ್ರೊಳಗೆ ಏನು ಮಜಾ ಇರುತ್ತೆ. ಟೇಸ್ಟ್ ಮಾಡ್ಬಿಡ ಗುರು, ದಯವಿಟ್ಟು. ಅದ್ಭುತ, ತುಂಬ ಚೆನ್ನಾಗಿದೆ. ಮೋಸ್ಟ್ಲಿ ಒಂದು 3-4 ಒಬ್ಬನೇ ಖಾಲಿ ಮಾಡ್ಬೋದು. ಅಯ್ಯೋ, ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಇಷ್ಟೊಂದು ಈಸಿಯಾಗಿ ಮಾಡ್ಬೋದಾ ಅಂತ ಗೊತ್ತಾಗಿರುತ್ತೆ ಅವ್ರಿಗೆ. ಏನಿಯೋ, ಮೊದಲನೇ ದಿನ ನಮ್ಮ ಒಗ್ಗರಣೆ ಡಬ್ಬಿಗೆ ಖಂಡಿತ ನಮ್ಮ ಅಡುಗೆ ಮನೆಗೆ ಬಂದಿದ್ದೀರಾ. ಇವತ್ತಿನಿಂದ ನಿಮ್ಮ ಕೈ ರುಚಿ ತೋರ್ಸಕ್ಕೆ ಶುರು ಮಾಡಿ. ನಿಜವಾಗ್ಲು ಇನ್ನೂ ವೈವಿಧ್ಯಮಯ ಆರೋಗ್ಯದ ಅಡುಗೆಯೊಂದಿಗೆ ಮತ್ತೆ ಬನ್ನಿ ಗುರುಜಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮ್ಮ ಮನೆಯ ಕೈ ರುಚಿನ ತೋರಿಸೋವಂಥ ಸುತ್ತು ಮುರಳಿಯವರೇ, ಯಾರನ್ನು ಕರೆಸ್ತಾ ಇದ್ದೀರಾ? ಯಾರ ಮನೆಯವ್ರನ್ನ ಕರೆಸ್ತಾ ಇದ್ದೀರಾ? ಯಾವ ಊರವ್ರನ್ನ ಕರೆಸ್ತಾ ಇದ್ದೀರಾ? ಯಾವ ರುಚಿನ ತೋರಿಸ್ತಾ ಇದ್ದೀರಾ? ನಾವೆಲ್ಲ ಬರ್ಕೋಬೇಕು ಹೇಳಿಪ್ಪ ಅಂತ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮೇಡಮ್, ನಮಸ್ಕಾರ. ತಮ್ಮ ಹೆಸರು? ಜಯಂತಿ ಅಶೋಕ್. ಜಯಂತಿ ಅಶೋಕ್, ಎಲ್ಲಿಂದ? ವಿರಾಜ್ಪೇಟೆಯಿಂದ. ಏನು ಮಾಡ್ತಾ ಇದ್ದೀರಾ ನಮ್ಮ ಕಾರ್ಯಕ್ರಮದಲ್ಲಿ ನೀವು? ನಾನು ಪೆಪ್ಪರ್ ಚಿಕನ್ ರೋಸ್ಟ್ ಮಾಡ್ತಾ ಇದ್ದೀನಿ. ಪೆಪ್ಪರ್ ಚಿಕನ್ ರೋಸ್ಟ್ ಮಾಡ್ತಾ ಇದ್ದೀರಾ? ವಿರಾಜ್ಪೇಟೆ ಸ್ಪೆಷಲ್. ಓಕೆ, ಪೆಪ್ಪರ್ ಚಿಕನ್ ಮಾಡಕ್ಕೆ ಏನೇನು ತಂದಿದ್ದೀರಾ? ಪೆಪ್ಪರ್ ಚಿಕನ್ ರೋಸ್ಟ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿರು ಮೆಣಸಿನಕಾಯಿ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಕಾಳು ಮೆಣಸಿನ ಪುಡಿ, ಅರಿಶಿನ, ವಿನಿಗರ್, ಕೊತ್ತಂಬರಿ ಸೊಪ್ಪು, ಕರಿಬೇವು, ಉಪ್ಪು, ಎಣ್ಣೆ. ಓಕೆ, ಇಷ್ಟಿದ್ರೆ ಸಾಕಾ? ಈಸಿಯಾಗಿ ಮಾಡ್ಕೋಬೋದಾ? ಈಸಿಯಾಗಿ ಮಾಡ್ಬೋದು. ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಇವಾಗ ಏನು ಕೊಡ್ಲಿ ಫಸ್ಟ್? ಫಸ್ಟ್ ಚಿಕನ್ ಹಾಕೊಬೇಕು. ಚಿಕನ್, ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಸ್ಪೂನು. ಓಕೆ, ಚಿಲ್ಲಿ ಪೌಡರ್ 1 ಸ್ಪೂನ್ ಹಾಕಿ, ಅರಿಶಿನ, ಧನಿಯಾ ಪುಡಿ ಸ್ವಲ್ಪ ಸಾಕು. ಡೈರೆಕ್ಟ್ ಹಿಂಗೆ ಹಾಕಿ 1/2 ಅವರ್ ಮ್ಯಾರಿನೇಟ್ ಮಾಡಬೇಕು. ಏನು ಇದನ್ನ? ಓ, ಕರಿಬೇವನ್ನ ಸ್ವಲ್ಪ ಹಾಕಿ ಲಾಸ್ಟ್ ಹಾಕಿ, ಕೊತ್ತಂಬರಿ ಸೊಪ್ಪು, ಪೆಪ್ಪರ್ ಎಲ್ಲ ಇವಾಗಲೇ ಹಾಕ್ಬಿಡ್ತಾರೆ? ಎಲ್ಲ ಹಾಕಿ ಮ್ಯಾರಿನೇಟ್ ಮಾಡಿ. ಓಕೆ, ಆಮೇಲೆ 1/2 ಅವರ್ ಆದಮೇಲೆ ಓಹೋ, ಸ್ಟವ್ ಮೇಲೆ ಸ್ವಲ್ಪ ಇದು ಮಾಡ್ಕೋಬೇಕು, ಮತ್ತೆ ತವ ಹಾಕಿ ಫ್ರೈ ಮಾಡೋದು. ಓಹೋ ಹೋ ಹೋ ಹೋ, ಎರಡೆರಡು ಪ್ರೊಸೆಸ್ ಇದು. ವಿನಿಗರ್ ಅಲ್ಲ? ವಿನಿಗರ್ ಇದು. ವಿನಿಗರ್ನ ಹಾಕಿದ್ರೆ ಅದು ಮ್ಯಾರಿನೇಟ್ ಆಗೋದು, ಇಲ್ಲ ಅಂದ್ರೆ ಇಲ್ಲ ಆಗುತ್ತೆ. ಮೊಸರು ಹಾಕೋಬೇಕು, ನೀವು ವಿನಿಗರ್ ಹಾಕ್ತಾ ಇದ್ದೀರಾ.
ನಮ್ಮ ಕಡೆ ಇನ್ನೊಂದು ಬರುತ್ತೆ ಕಾಚಂಪುಳಿ ಅಂತ, ಅದು ಹಾಕಿದ್ರೆ ಚೆನ್ನಾಗಿರುತ್ತೆ. ಕಾಚಂಪುಳ್ಳಿ ಹಾ. ತರಬೇಕಾಗಿತ್ತು ನಿಮ್ಮ ಕಡೆ ನಾವು ತೋರಿಸ್ತಾ ಇದೀವಿ. ನೀವೇನೋ ಬರೀ ಕೈಲಿ ಬಂದ್ಬಿಟ್ರೆ ವಿರಾಜಪೇಟೆಯಿಂದ? ನೆಕ್ಸ್ಟ್ ಟೈಮ್ ಬರ್ತೀವಿ ಬಿಡಿ. ಬನ್ನಿ 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 ಬನ್ನಿ. ಹಾಫ್ ಆನ್ ಅವರ್ ಆದಮೇಲೆ ಓಕೆ, ಒಂದು ಬಾಣಲಿ ಕೊಡಿ, 2 ಸ್ಪೂನ್ಸ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸಾಕಾ? ಹಾಂ, ಜಸ್ಟ್ ಒಂದು 5 ಮಿನಿಟ್ಸ್ ಇದು ಮಾಡಿ ಆಮೇಲೆ ತವ ಮೇಲೆ ಫ್ರೈ ಮಾಡಿ. ಓ, ಫಸ್ಟ್ ಇದನ್ನ ಇದ್ರಿಗೆ ಹಾಕೋಬೇಕಾ? ಹಾಂ, ಹಾಕೋಬೇಕು. ಆಮೇಲೆ ತವ ಮೇಲೆ ತವ ಮೇಲೆ ಹಾಕಿ. ಹಾಕಿ, ಹಾಂ, ಅಲ್ಲ, ಬಟ್ ಇದು ಪ್ಯಾನೇ ಇರೋದ್ರಿಂದ ತವ ಮೇಲೆ ತಿರ್ಗಿ ಹಾಕ್ಬೇಕಾ? ಹಾಕಿದ್ರೆ ಚೆನ್ನಾಗಿ ರೋಸ್ಟ್ ಆಗುತ್ತಲ್ಲ ಅಂತ. ಹೌದಾ? ಓಕೆ, ಹಾಕೋಣ. ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಮುಚ್ಚಬೇಕಾ ಏನಾದ್ರು? ಕ್ಲೋಸ್ ಮಾಡಿ ಮುಚ್ಚೋಣ ಅಲ್ಲ? ಓಕೆ, ತೆಗೆದು ನೋಡೋಣ ಜಯಂತಿ ಅವರೇ. ಓ, ಇದಾಗಿದೆ. ಆಗಿದೆಯಾ? ಹೆಚ್ಚು ಕಡಿಮೆ ಆಗಿದೆಯಾ? ಹಾಂ, ಸ್ವಲ್ಪ ನೀರೆಲ್ಲ ಫುಲ್ ಡ್ರೈ ಆದಮೇಲೆ ಓಕೆ, ತವ ಮೇಲೆ ಹಾಕಿ ಫ್ರೈ ಮಾಡಬೇಕು. ತವ ಮೇಲೆ ತಿರ್ಗಾ ಡ್ರೈ ಮಾಡ್ತೀವಲ್ಲ? ಡ್ರೈ ಮಾಡ್ತೀನಿ. ಇದು ಸ್ವಲ್ಪ ಡ್ರೈ ಆಗಬೇಕಾ? ಸಾಕು. ಸಾಕಲ್ಲ? ಎಸ್, ತೆಗೆದು ಹಾಕ್ಬಿಡಿ. ಸ್ವಲ್ಪ ಆಯಿಲ್ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಆಕ್ಚುಲಿ ಚಿಕನ್ ನಾವು ಫ್ರೈ ಮಾಡಿಕೊಂಡು ತಿರ್ಗಾ ರೋಸ್ಟ್ ಮಾಡಿ ಡ್ರೈ ಮಾಡ್ತಾ ಇದೀವಿ ಅಲ್ಲ? ಓಹೋ, ಸಿಮ್ ಮಾಡಿ. ಹಾಂ, ಮುಚ್ಚಿದ್ರೆ ಫುಲ್ ರೋಸ್ಟ್ ಆಗುತ್ತೆ. ಇದು ಎಷ್ಟೊಂದು 5 ನಿಮಿಷ ಫ್ರೈ ಆದರೆ ಸಾಕಾ? 5 ನಿಮಿಷ ಸ್ವಲ್ಪ ಡ್ರೈ ಮಾಡಿದ್ರೆ ಆಯಿತು. ಸ್ವಲ್ಪ ಹಾಕಿ. ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಓಕೆ ಚೂರು ಖಾರ ಬೇಕು ಅಂದರೆ. ಓಕೆ, ಪೆಪ್ಪರ್ ಚಿಕನ್ ರೋಸ್ಟ್ ರೆಡಿ ಆಗಿದೆ. ಜಯಂತಿಯವರು ಕಷ್ಟಪಟ್ಟು ರೆಡಿ ಮಾಡಿಬಿಟ್ಟಿದ್ದಾರೆ. ವಿರಾಜಪೇಟೆಯಿಂದ ಬಂದು ಇದೆ ಅಂತ ಹೇಳಿ ಸರ್. ಪೆಪ್ಪರ್ ಚಿಕನ್ ರೋಸ್ಟ್ ಅಲ್ಲ ಇದು? ಜಯಂತಿ ಅವರು ವಿರಾಜಪೇಟೆಯಿಂದ ಬಂದು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪೆಪ್ಪರ್ ಚಿಕನ್ ರೋಸ್ಟ್ ಅನ್ನ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಪೆಪ್ಪರ್ ಚಿಕನ್ ತುಂಬಾ ಒಂದು 2-3 ವಿಧಾನದಲ್ಲಿ ಮಾಡ್ತಾರೆ. ಇದೊಂಥರ ವಿಧಾನ. ಓಕೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಾವ ರೀತಿ ಮಾಡಿದ್ರು ಜಯಂತಿ ಅವರು ಒಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಪೆಪ್ಪರ್ ಚಿಕನ್ ರೋಸ್ಟ್ ಮಾಡುವ ವಿಧಾನ: ಒಂದು ಬೌಲ್ಗೆ ಚಿಕನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಚ್ಚ ಖಾರದ ಪುಡಿ, ಅರಿಶಿನ, ಧನಿಯಾ ಪುಡಿ, ಹಸಿರು ಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಕಾಳು ಮೆಣಸಿನ ಪುಡಿ, ಉಪ್ಪು, ವಿನೆಗರ್ ಹಾಕಿ ಕಲಸಿ ನೆನೆಯಲು ಬಿಡಿ. ಬಾಣಲಿಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ನೆನೆದ ಚಿಕನ್ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ನಂತರ ತವಾದ ಮೇಲೆ ಹಾಕಿ ಮುಚ್ಚಳ ಮುಚ್ಚಿ ಚೆನ್ನಾಗಿ ರೋಸ್ಟ್ ಮಾಡಿ. ಇದಕ್ಕೆ ಕರಿಬೇವು, ಕೊತ್ತಂಬರಿ ಸೊಪ್ಪು, ಕಾಳು ಮೆಣಸಿನ ಪುಡಿ ಹಾಕಿ ಕಲಸಿದರೆ ಪೆಪ್ಪರ್ ಚಿಕನ್ ರೋಸ್ಟ್ ಸವಿಯಲು ಸಿದ್ಧ. ನೋಡೋಣ ಹೇಗೆ ಮಾಡಿದ್ದೀರಾ ಅಂತ. ಟೇಸ್ಟ್ ಮಾಡಿ ಹೇಳಿ. ನಿಜ ಹೇಳೋದ ಸುಳ್ಳು ಹೇಳೋದ? ನಿಜನೇ ಹೇಳಿದ್ದೆ. ಓಕೆ, ಚೆನ್ನಾಗಿದೆಯಾ? ತಿಂದ್ಬಿಡಿ, ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬೇಯುತ್ತೆ ಅದು. ರೋಸ್ಟ್ ಆದರೆ ಇನ್ನೂ ಟೇಸ್ಟ್ ಆಗುತ್ತೆ ಅಷ್ಟೇ. ಇನ್ನೂ ರೋಸ್ಟ್ ಆದ್ರೆ ಏನಾಗುತ್ತೆ ಅಂದರೆ ಕೈ ಶುರು ಆಗ್ಬಿಡುತ್ತೆ. ಫಸ್ಟ್ ಕ್ಲಾಸ್ ಆಗಿದ್ದೀರಿ. ಚೆನ್ನಾಗಿದೆಯಾ? ಮಾತಾಡಂಗಿಲ್ಲ ಯಾರು. ಚೆನ್ನಾಗಿದೆ. ನೀವು ಮಡಿಕೇರಿ ಡ್ರೈ ಬೇಳೆ ಸಾರಿಗೆ, ರಸಮ್ಗೆ ಒಳ್ಳೆ ಒಂದು ಡ್ರೈ ತೋರಿಸಿದ್ರಾ. ಖಾರವಾಗಿ ವಿರಾಜಪೇಟೆ ಥರ ಇದೆ. ಅದೇ ಓಕೆ, ಮಳೆ ಜಾಸ್ತಿ ಅಲ್ಲ, ಚೆನ್ನಾಗಿ ಮಾಡ್ಕೊಂಡು ಚೆನ್ನಾಗಿದೆ. ಹಿಂಗಿರ್ಬೇಕು. ಮಳೆ ಅಲ್ಲಿ ಮಳೆ ಅಷ್ಟೊಂದು ಥಂಡಿ ಇರುತ್ತೆ, ಚಳಿ ಇರುತ್ತೆ, ಅದರಿಂದ ಇದು ಅಲ್ಲಿಗೆ ಸೂಟಬಲು. ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಓಕೆ, ಇದು ಕೇಳಿದ್ದೀರಾ ನೀವು? ಮುಳಿಯ ಕೇಳಿದ್ದೀರಾ? ನೋಡಿ, ಎಲ್ಲ ಗೊತ್ತು. ಗೋಣಿಕೊಪ್ಪದಲ್ಲಿ ಇದೆ ಅದು. ಹೌದಾ? ಹೌದು, ಗೋಣಿಕೊಪ್ಪಲ್ ಇದೆ. ಎಲ್ಲ ಕಡೆ ಜ್ಯೂರಸ್ ಇದೆ. ಇವರು 1944ನೇ ಇಸ್ವಿಯಿಂದನೂ ಬಹಳ ಫೇಮಸ್. ಕೊಡಗು ಮತ್ತೆ ಮಂಗಳೂರು ಶೈಲಿಯ ಈ ಕರಿಮಣಿ ಶೈಲಿಯ ಆಭರಣಗಳು ಮಾಡೋದು ತುಂಬಾ ಫೇಮಸ್ ಇವರು. ಬೆಂಗಳೂರಲ್ಲೂ ಶಾಪ್ ಇದೆ. ಹೆಂಗಿರು ನೀವು ಅಲ್ಲಿಂದ ವಿರಾಜಪೇಟೆದಲ್ಲೇ ಬಂದಿದ್ದೀರಾ, ಅಲ್ಲೇ ಹೋಗಿ ಗೋಣಿಕೊಪ್ಪಲ್ ಏನ್ ಬೇಕಾದ್ರೆ ತಗೊಳ್ಳಿ. ₹1,000 ಗಿಫ್ಟ್ ವೋಚರ್ ಕೊಡ್ತಾ ಇದ್ದಾರೆ. ಜೊತೆಗೆ ಒಂದು ಬೆಳ್ಳಿ ಗಣೇಶವನ್ನ ಕೊಡ್ತಾ ಇದ್ದಾರೆ ಮುಳಿಯಾದವರು.
ಒಂದು ಇನ್ವಿಟೇಷನ್ ಅನ್ನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಅಷ್ಟು ದೂರಿಂದ ಬಂದಿದ್ದೀರಾ, ಥ್ಯಾಂಕ್ ಯು. ನಿಮಗೆ ಕರ್ಕೊಂಡ್ಬಂದಂತ ನಿಮ್ಮ ನಾದಿನಿ, ಕಳ್ಸ್ಕೊಟ್ಟಂತ ಜಿ ಟಿ ವಿ ಕನ್ನಡದವ್ರಿಗೂ ನಿಮಗೂ ಎಲ್ರಿಗೂ ಧನ್ಯವಾದಗಳು. ಜೊತೆಗೆ ನಿಮ್ಮ ಜೊತೆಗೆ ಬಂದಂತ ನಿಮ್ಮ ಮಗಳಿಗೂ ತಿಳಿಸ್ಬಿಡಿ ಥ್ಯಾಂಕ್ಸು. ಕಳ್ಸ್ಕೊಂಡಂತ ನಿಮ್ಮ ಯಜಮಾನಿಗೂ ತಿಳಿಸ್ಬಿಡಿ ಥ್ಯಾಂಕ್ಸು. ಥ್ಯಾಂಕ್ ಯು ಮೇಡಮ್. ನಮಸ್ಕಾರ ಸರ್. ಏನ್ ಆನಂದ್, ಏನೋ ಸ್ಪೆಷಲ್ ಆಗಿ ಮಾಡೋ ಹತ್ರ ಏನೋ ಬಂದಿದ್ದೀರಾ, ಏನ್ ಮಾಡ್ತಾ ಇದ್ದೀರಾ? ಚಿಕನ್ ಸ್ಪ್ರಿಂಗ್ ರೋಲ್ ಮಾಡ್ತಾ ಇದ್ದೀನಿ ಸರ್ ಇವತ್ತು. ರೋಲ್ಗಳು ಶುರು ಮಾಡ್ಬಿಟ್ರಾ? ಹೌದು. ಯಾಕಂದ್ರೆ ಸಾಕಷ್ಟು ಜನ ಕೇಳ್ತಾ ಇದ್ರು, ಮಕ್ಕಳಿಗೆಲ್ಲ ನಾವ್ ಏನೇ ಮಾಡಿ ಕೊಟ್ರು ರೋಲ್ಸು ಈ ತರ ಹೊಸದು ಸ್ವಲ್ಪ ಬೇರೆ ತರ ಫುಡ್ನ ತೋರಿಸಿದ್ರೆ ಸ್ವಲ್ಪ ಅವ್ರಿಗೆ ಕ್ರೇಜಿಯಾಗಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮುರಳಿ ಅವರು ಆ ಥರ ತೋರಿಸಿ ಅಂತ ಆನಂದ್ ಅವರು ಅದ್ಭುತವಾಗಿರುವಂಥ ರೋಲ್ಗಳೇ ಮಾಡಿ ತೋರಿಸೋಣ ಸರ್. ಚಿಕನ್ ರೋಲ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಒಂದೊಂದು ಕಾಟಿ ರೋಲ್ಗೆ ನೀವು ಹೆಚ್ಚು ಕಡಿಮೆ 90, 130, 180, 220 ರೂಪಾಯಿ ತನಕ ಕೊಡಬೇಕು ಒಂದು ರೋಲ್ಗೆ. ಮಲ್ಲಿ 220 ರೂಪಾಯಿ ಖರ್ಚು ಮಾಡಿದ್ರೆ 10 ಜನ ತಿನ್ಬೋದು ರೋಲ್ ಅಂತ ಅವ್ರು ಡಿಸೈಡ್ ಮಾಡಿದ್ದಾರೆ. ಓಕೆ, ರೋಲ್ ಮಾಡಕ್ಕೆ ಏನೇನು ತಂದಿದ್ದೀರಾ? ಚಿಕನ್ ಸ್ಪ್ರಿಂಗ್ ರೋಲ್ ಬೇಕಾಗುವ ಸಾಮಗ್ರಿಗಳು: ಬೋನ್ಲೆಸ್ ಚಿಕನ್, ಈರುಳ್ಳಿ, ಎಲೆಕೋಸು, ದಪ್ಪ ಮೆಣಸಿನಕಾಯಿ, ಹಸಿರು ಮೆಣಸಿನಕಾಯಿ, ಮೊಟ್ಟೆ, ಕಾರ್ನ್ಫ್ಲೋರ್, ಮೈದಾ ಹಿಟ್ಟು, ಕಾಳು ಮೆಣಸಿನ ಪುಡಿ, ಚಿಲ್ಲಿ ಸಾಸ್, ಟೊಮೆಟೊ ಸಾಸ್, ಸೋಯಾ ಸಾಸ್, ಉಪ್ಪು, ಎಣ್ಣೆ. ಎರಡು ಥರ ತೋರಿಸ್ತೀನಿ ಇದರಲ್ಲಿ. ಯಾವ 3 ಥರ ತೋರಿಸಿ, ನಮಗೆ ಪ್ರಾಬ್ಲಮ್ ಇಲ್ಲ. ಅವಳು ಏನು ಕೊಡ್ಲಿ ನೆಕ್ಸ್ಟ್? ಈಗ ನನಗೆ ಒಂದು ಬಾಯ್ಲ್ ಮಾಡೋಕ್ಕೆ ಒಂದು ಸಣ್ಣ ರೈಫೈನೇ ಕೊಡಿ ಸಾಕು. ನೀರು ಹಾಕೋಣ? ಸ್ವಲ್ಪ ಹಾಕಿ ಸರ್, ಸಾಕು ಸಾಕು, ಜಾಸ್ತಿ ಸಾಕಾ? ಬೇಡ, ಸಾಕು ಸಾಕು. ಇದಕ್ಕೆ ಚಿಕನ್ ಬೇಯಿಸ್ಕೊಳಕ್ಕ? ಹೌದು ಸರ್. ಇಷ್ಟೇ ಚಿಕನ್ ತಂದಿದ್ರೆ ಎಷ್ಟು ರೋಲ್ ಮಾಡ್ತೀರಾ? ಇದರಲ್ಲಿ ಒಂದು 2 ರೋಲ್ ಬರುತ್ತೆ ಸರ್. 2 ರೋಲ್ ಬರುತ್ತಾ? ಓಕೆ, ಮಾಡ್ಕೊಳ್ಳಿ. ಈ ಚಿಕನ್ ಇದು ಬಾಯ್ಲ್ ಮಾಡೋ ಹಾಕ್ಕೋಬೋದು, ಇಲ್ಲ ಡೈರೆಕ್ಟ್ ಎಣ್ಣೆಲ್ಲೇ ಫ್ರೈ ಮಾಡ್ಕೋಬೋದು. ಬಾಯಿಲ್ ಮಾಡಿದ್ರೆ ಮಜಾ. ನೀವೇನು ಹೇಳಿ, ಆಮೇಲೆ ಚೆನ್ನಾಗಿಲ್ಲ, ರಬ್ಬರ್ ತರ ಬಿಡುತ್ತೆ. ಇಲ್ಲ ಸರ್, ಅದು ತೋರಿಸ್ತೀವಿ ನಾವು. ತೋರಿಸ್ತೀರಾ? ಯಾವ ಥರ ಇದು ಮಾಡಿದ್ರೆ ಎಣ್ಣೆಯಲ್ಲಿ ಫ್ರೈ ಆಗುತ್ತೆ. ಚಿಕನ್ ಚೆನ್ನಾಗಿ ಬಾಯ್ಲ್ ಆಗುತ್ತೆ ಅಂತ. ಓಕೆ, ಸ್ವಲ್ಪ ಸಾಲ್ಟ್ ಹಾಕ್ತೀನಿ, ಹಾಕೊಳ್ಳಿಪ್ಪ. ಸ್ವಲ್ಪ ಅಷ್ಟೇ. ಹಾಕೊಳ್ಳಿ 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 ಹಾಕೊಳ್ಳಿ. ಈಗ ನನಗೊಂದು ಫ್ರೈ ಪ್ಯಾನ್ ಕೊಡಿ ಸರ್. ಫ್ರೈಯಿಂಗ್ ಪ್ಯಾನ್ ಏನು ಮಾಡ್ಕೊಳ್ಳೋಕೆ? ಮಸಾಲೆ ಹೌಸ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಎಷ್ಟು ಬೇಕು? ಸ್ವಲ್ಪ ಸಾಕು ಸಾಕು ಸಾಕಾ? ಸಾಕು. ಇನ್ನು ಹಿಂಗೆ ಬರ್ತಾ ಇದೆ? ಹೌದು ಸರ್. ಹಿಂಗೆ ಬರೋದಾ? ಈರುಳ್ಳಿ ಹಾಕ್ತಾ ಇದೀವಿ ಸರ್. ಹಾಕಿ ಸರ್. ಕ್ಯಾಪ್ಸಿಕಮ್ ಓಕೆ, ಎಲ್ಲ ಉದ್ದ ಕಟ್ ಮಾಡ್ಕೋಬೇಕು. ಓಕೆ. ಬಾಯಿಗೆ ಸಿಗ್ಬೇಕಲ್ಲ ತಿನ್ನಕ್ಕೆ, ಹೌದು. ಕರಮ್ ಕರಮ್ ಅಂತ. ಇದು ಎಲೆಕೋಸು. ಎಲೆಕೋಸು. ಓಕೆ. ಸ್ವಲ್ಪ ಗ್ರೀನ್ ಚಿಲ್ಲಿ ಖಾರ. ಓಕೆ ಓಕೆ ಓಕೆ. ಏನು 1 ಅವರ್ 2 ಅವರ್ ಅಂತ ಬೇಕಂದ್ರೆ ಏನಿಲ್ಲ, ಒಂದು 20 ನಿಮಿಷ. 20 ನಿಮಿಷ ಅಷ್ಟೇ. ಮೊಟ್ಟೆ ಹಾಕ್ತಾ ಇದೀನಿ ಸರ್. ಓಕೆ ಓಕೆ. ಒಂದು ಮೊಟ್ಟೆ. ಮೊಟ್ಟೆ ಹಾಕಿದ್ರು ಅದಕ್ಕೆ? ಹೌದು. ಓಹೋ ಹೋ ಹೋ. ಹೋಗಿದೆಯಲ್ಲ ಏನಿದೆಯಾ? ಬಂದಿದೆ ಸರ್, ಸ್ವಲ್ಪ ಬೇಲಿ. ಓಕೆ, ನನಗೆ ಒಂದು ಮಿಕ್ಸಿಂಗ್ ಬೌಲ್ ಬೇಕಾಯ್ತು. ಕೊಡ್ತೀನಿ. ಇದಾಗ್ತಾ ಇರಲಿ ಸರ್. ಆಗ್ಲಿ, ಈ ಕಡೆ ಅದಾಗ್ಲಿ, ಈ ಕಡೆ ಇದಾಗ್ಲಿ. ಇದು ಕಾರ್ನ್ಫ್ಲವರ್. ಓಕೆ. ಕಾರ್ನ್ಫ್ಲವರು ಹೌದು. 2 ಸ್ಪೂನು. 3 ಸ್ಪೂನ್. 3 ಸ್ಪೂನು. ಇದು ಮೈದಾ. ಓಕೆ. 4 ಸ್ಪೂನ್. ಮೈದಾ ಮತ್ತೆ ಕಾರ್ನ್ಫ್ಲವರ್ 2 ಮಿಕ್ಸ್ ಮಾಡ್ಕೊಂಡು. ಹೌದು. ಸ್ವಲ್ಪ ಸಾಲ್ಟ್. ನೀರು ಕೊಡಿ ಸರ್. ನೀರು ಬೇಕಾ? ಏನ್ ಮಾಡ್ತಾ ಇದೀನ? ಇದು ದೋಸೆ ಥರ ಮಾಡ್ತೀವಿ ಸರ್. ದೋಸೆ ತರ ಮಾಡ್ತೀವಿ? ಹೌದು. ಇದು ಮಾಡಕ್ ಬರ್ದೇ ಹೋದ್ರೆ ಹಾ. ಈ ಥರ ಹಿಟ್ಟು ಕಲಸಿಟ್ಕೊಂಡು ಓಕೆ ತೆಳ್ಳಗೆ ಲಟ್ಸ್ಕೊಂಡು ಇದು ಮಾಡ್ಬೋದು. ಓಕೆ ಓಕೆ ಓಕೆ. 2 ತರ ರೋಲ್ ಮಾಡ್ಬೋದು ಅಂತಾನ? ಹೌದು. ಇದು ಬೆಂದಿದೆ ಅನ್ಕೊಂಡಿದೀನಿ. ಹೌದು ಸರ್. ಆಫ್ ಮಾಡೋಣ. ಆಫ್ ಮಾಡಿ ಫಿಲ್ಟರ್ ಮಾಡಿ. ಇದು ಆಫ್ ಆಗಿದೆ. ಫಿಲ್ಟರ್ ಮಾಡ್ಬೇಕಾ ಇದನ್ನು? ಹಾಕ್ಬಿಡ ಇದಕ್ಕೆ? ಹಾಕಿ ಸರ್. ಚಿಕನ್ನ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿದೀವಿ, ಅದನ್ನ ಇದಕ್ಕೆ ಹಾಕ್ಬಿಡ್ತಾ ಇದೀವಿ. ಹೌದು. ಈ ಸ್ಟಾಕ್ ಏನಾರು ಬೇಕಾ? ಏನು ಬೇಡ ಸರ್. ಸ್ಟಾಕ್ ಏನು ಬೇಡಲ್ಲ? ಏನು ಬೇಡ. ಪೆಪ್ಪರ್ ಪೌಡರ್ ಇದಕ್ಕೆ ಹೌದು ಹಾಕಿ. ನಾವು ಖಾರ ಎಲ್ಲೂ ಹಾಕಿಲ್ಲಲ್ಲ ಅದಕ್ಕೆ? ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೋದಿದ್ರೆ ಪೆಪ್ಪರ್. ಖಾರ ಹಸಿರುಮೆಣಸಿನ್ಕಾಯಿ ಹಾಕಿದ್ದೀವಿ ಸರ್. ಅಷ್ಟೇ ಸುಮ್ಮನೆ ಖಾರ. ಚಿಲ್ಲಿ ಸಾಸ್. ಈ ಸಾಸ್ ಎಲ್ಲ ಬರ್ದಿರೋದಕ್ಕಿಂತ ಮೊದಲು ಏನ್ ಮಾಡ್ತಾ ಇದ್ರಿ? ಹಸಿರುಮೆಣಸಿನ್ಕಾಯಿ ಅದೇ ಪೇಸ್ಟ್. ಸಾಕಾಗ್ತಿತ್ತಾ? ಪೇಸ್ಟ್ ಮಾಡಿ. ಇದು ಟೊಮೆಟೋನಾ? ಟೊಮಾಟೊ ಸಾಸ್. ಬಟ್ ಟೊಮೆಟೋನ ನೀವು ಪ್ಯೂರಿ ಮಾಡಾಕ್ರೆ ಬೇರೆ ಟೇಸ್ಟ್ ಬರ್ತದೆ. ಹೌದು ಸರ್. ಅದು ಸಾಸ್ ಬಾಯ್ಲ್ ಮಾಡಿ ಸಾಸ್ ಮಾಡೋದು. ಅದು ಸೋಯಾ ಸಾಸ್. ಓಕೆ. ಮಸಾಲ ರೆಡಿ ಮಾಡ್ಕೊಂಬಿಟ್ರಿ ಫಸ್ಟು? ಹೌದು ಸರ್. ಹಾ. ಅವು ತರಕಾರಿಗೆ ಉಪ್ಪು ಹಾಕಿಲ್ಲ. ಉಪ್ಪು ಹಾಕಿಲ್ವಾ? ಇಲ್ಲ, ಸ್ವಲ್ಪ ಉಪ್ಪು ಹಾಕ್ತೀನಿ. ಈಗ ಚಿಕನ್ಗೆ ಉಪ್ಪು ಹಾಕಿದೀವಿ, ಆದ್ರೆ ಚಿಕನ್ಗೆ ಹಾಕಿದ್ದೀವಿ. ಅಂತೂ ಒಳ್ಳೆ ಒಂದು ರೋಲ್ನ ತೋರಿಸ್ಕೊಡ್ತಾ ಇದೀವಿ. ಹೌದು ಸರ್. ಹೌದು ಹೌದು. ದಟ್ಸ್ ಅ ಗುಡ್.
ರೆಡಿ ಆಯ್ತು ಸರ್ ಇದು. ರೆಡಿ ಆಯ್ತಾ? ಆಫ್ ಮಾಡೋದಿನ? ಆಫ್ ಮಾಡೋದು ಬೇಕಲ್ಲ, ಹೆಂಚಿಟ್ಕೋಬೇಕೇನೋ? ಇಲ್ಲ ಇದು ಹೆಂಚಿಟ್ಕ ಹೆಂಚಿಟ್ಕೊಂಬೋಣ. ಚೆನ್ನಾಗಿ ಕಾಯ್ಬೇಕು ಸರ್ ಇದು. ಸಿಕ್ಕಾಪಟ್ಟೆ ಕಾದಿದೆ. ನೋಡಿ ಇಷ್ಟು ತೆಳ್ಳಗೆ. ತೆಳಗಿರ್ಬೇಕಲ್ಲ? ಹೌದು. ಓಹೋ, ಇದು ಇಷ್ಟು ದೊಡ್ಡ ದೋಸೆ ಹಾಕ್ಬಿಟ್ರಿ? ಹೌದು ಸರ್. ಇದು ಇನ್ನು ಏನೇನು ಹಾಕೊಂಡಿದ್ದೀರಾ ನೀವು? ಇದರಲ್ಲಿ ಮೈದಾ ಮತ್ತೆ ಕಾರ್ನ್ಫ್ಲವರ್. ಕಾರ್ನ್ಫ್ಲೋರ್ ಮೈದಾ ಎರಡೇನೇನಾ? ಹೌದು. ಓಹೋ, ಈ ಥರದಲ್ಲೂ ರೋಲ್ ಮಾಡ್ತಾರಾ? ಮಾಡ್ಬೋದು ಸರ್. ಇದರಲ್ಲಿ ಮಾಡ್ಬೋದು, ಅವ್ರು ಎಲ್ಲೂ ಮಾಡಲ್ಲ. ಮನೇಲಿ ಮಾಡೋಕ್ಕಾಗಲ್ಲ. ಅದಕ್ಕೆ ಹಿಟ್ಟು ಕಲ್ಸ್ಕೊಂಡಿದ್ದೀನಿ. ಓಕೆ ಓಕೆ, ಇದೊಂದ್ಸರಿ ಒಂದು ಇದ್ರಲ್ಲಿ ಮಾಡಿ ಅದ್ರಲ್ಲಿ ಮಾಡಿ ತೋರಿಸ್ತೀರಾ? ಅಥವಾ ದೋಸೆಗೆ ಇಲ್ಲೇ ಹಾಕ್ಬಿಡ್ತೀರಾ, ತೆಗೆದ್ಬಿಟ್ಟು ಹಾಕ್ತೀರಾ? ಇಲ್ಲ ತೆಗೆದು ಮತ್ತೆ ಡೀಪ್ ಫ್ರೈ ಮಾಡಬೇಕು. ಓ, ಡೀಪ್ ಫ್ರೈ ಬೇರೆ ಇದೆಯಾ? ಎಣ್ಣೆ ಇಟ್ಕೊಳ್ಳೋಣ ಸ್ವಲ್ಪ ಅಲ್ಲಿ. ಹಾಂ, ಓಕೆ ಓಕೆ. ನೋಡಿ ಸರ್ ಆಗಿದೆ. ಓಕೆ. ಓಹೋ ಓಹೋ, ಆದ್ಮೇಲೆ ಸ್ವಲ್ಪ ಮೈದಾ ಹಾಕ್ಕೋಬೇಕು. ಮೈದಾ ಇಲ್ಲ ಕಾರ್ನ್ಫ್ಲವರ್ ಯಾವುದಾದ್ರು ಒಂದು. ಹಾಂ, ಅವಾಗ ಅಂಟಲ್ಲ. ಈ ಥರ ಬರ್ದೇ ಹೋದ್ರೆ ಮನೇಲಿ ಮಾಡಕ್ ಬರಲ್ಲ. ಓಕೆ, ಅವಾಗ ಇದನ್ನೇ ಮಾಡ್ಕೊ. ಆದರೆ ಈ ಥರ ಮಾಡ್ಕೋಬೋದು. ಅಂದ್ರೆ ಇದು ನೀವೇನು ಹಸಿಟ್ಟು ಅಂತ ಹೇಳಿಲ್ಲ ನನಗೆ. ಸರ್ ಇದು ಮೈದಾ ಹಸಿಟ್ಟು. ಬರೀ ಮೈದಾ? ಬರೀ ಮೈದಾನ ಹಾಕಿ ಕಲಸಿಟ್ಕೊಂಡಿದ್ದೀವಿ. ಸೇಮ್ ಇದು ಚಪಾತಿ ಕಲಿಸ್ತೀವಲ್ಲ, ಹೌದು, ಆ ಥರ ಕಲಿಸ್ಕೊಳ್ಳೋದು ಅಷ್ಟೇ. ಇದು ನೀವು ಡೀಪ್ ಫ್ರೈ ಮಾಡಬೇಕಾ? ಇಲ್ಲ. ಓ, ಎರಡೂ ಡೀಪ್ ಫ್ರೈಯೇ? ಹೌದು. ಎಷ್ಟು ತೆಳ್ಳಗಾಗುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ. ಹೌದು. ಮನೇಲಿ ಇಷ್ಟಾಗ್ಲ ಮಾಡ್ಬೇಕಂತ ಮಾಮೂಲಿ ಏನಿಲ್ಲ. ಚಪಾತಿ ಮಾಡ್ಕೊಂಡಂಗೆ ಸಣ್ಣದಾಗಿ ಬೇಕಾದ್ರೆ ಮಾಡ್ಕೊಂಡು ಸ್ವಲ್ಪ ಇಟ್ಟು ರೋಲ್ ಮಾಡ್ಕೊಂಡು ಜಾಸ್ತಿ ಏನು ಇದು ಬೇಯಂಗಿಲ್ಲ ಅಷ್ಟೇ ಸರ್. ಇಷ್ಟೇ. ಆಯ್ತಾ? ಓಕೆ. ನೋಡಿ ಈ ಥರ ಫಸ್ಟ್ ಹಂಗ? ಓಹೋ, ಸ್ಕೂಲ್ ಬೈಂಡ್ ಆಗ್ತಂಗೆ. ಹೌದು ಸರ್. ಇದೆಲ್ಲ ಸೈಡಿಗೆ ಸ್ವಲ್ಪ ಇದು ಮಾಡ್ಕೋಬೇಕು. ಓಕೆ, ಎಸ್ ಎಸ್ ಎಸ್. ಫುಲ್ ಚಪಾತಿ ಥರ ಬೇಯಿಸ್ಕೋಬಾರ್ದು. ಓಕೆ ಓಕೆ. ಹಾಫ್ ಬಾಯ್ಲ್ ಚಪಾತಿ ಥರ ಬೇಯಿಸ್ಕೊಂಡ್ಬಿಟ್ರೆ ನೀವು ರೋಲ್ ಮಾಡೋಕ್ಕಾಗಲ್ಲ ಆಗಲ್ಲ ಅಲ್ವಾ? ಹೌದು, ಅಂಟಲ್ಲ. ರೋಲ್ ರೆಡಿ ಆಯ್ತು. ಓಹೋ, ಇದು ಚಪಾತಿ ರೋಲು, ದೋಸೆ ರೋಲು? ಹೌದು. ನಮ್ಮ ಲೆಕ್ಕಕ್ಕೆ? ಹೌದು ಸರ್. ಅಲ್ವಾ? ಇದು ಮಾಡೋಕ್ಕಾಗಿಲ್ಲ ಅಂದ್ರೆ ಆ ಥರ ಮಾಡ್ಕೋಬೋದು. ಮತ್ತು ಇದರಲ್ಲಿ ಪೇಸ್ಟಿಂಗ್ ಚೆನ್ನಾಗಿ ಬರುತ್ತೆ. ಹೌದಾ? ನಿಮಗೆ ಚಪಾತಿ ಆದರೆ ಫುಲ್ ತೆಳುಗ್ ಬರಲ್ಲ. ಓಕೆ. ಇದು ಫುಲ್ ನೋಡಿ ಎಷ್ಟು ತೆಳು ಇದೆ. ಫುಲ್ ಎಡ್ಜಿಗೆ ಇಡಬಾರ್ದು, ಸೆಂಟ್ರಿಗೆ ಸ್ವಲ್ಪ ಇಡಬೇಕು. ಅವಾಗ ರೋಲ್ ಮಾಡಿ ಸರಿ ಹೋಗುತ್ತೆ. ಆಗಿದೆ ಸರ್, ಬಿಡ್ತೀನಿ ಸರ್. ಅದಿದೆಯಾ? ಸ್ಲೋ ಕವಲೇ ಬೇಯಬೇಕು ಇದು. ಆಯ್ತಾ? ಆಯ್ತು ಸರ್. ಪಟ್ಟಂತ ಎತ್ತಿ ಒಂದು ನೋಡೋಣ ನಿಧಾನಕ್ಕೆ. ನಿಧಾನ ಕಟ್ ಮಾಡಿ. ಆಹಾ, ಚಿಕನ್ ಸ್ಪ್ರಿಂಗ್ ರೋಲ್ ರೆಡಿ ಆಗ್ಬಿಟ್ಟಿದ್ಯಾ? ಚಿಕನ್ ಸ್ಪ್ರಿಂಗ್ ರೋಲು, ಅದ್ರ ಮೇಲೆ ಇಟ್ಟಿರೋ ಒಂದು ಟೊಮೆಟೊ, ಪಕ್ಕದಲ್ಲಿ 2 ಕರಿಬೇವು, ಮಧ್ಯದಲ್ಲಿ ಒಂದು ಕೊತ್ತಂಬರಿ, ಈ ಕಡೆ ಒಂದು ಹುರುಳಿಕಾಯಿ. ಸಖತ್ತಾಗಿದೆ. ಓಕೆ, ಈ ಸ್ಪ್ರಿಂಗ್ ರೋಲು ಮಕ್ಕಳಿಗೆಲ್ಲ ತುಂಬಾ ಇಷ್ಟ. ಇತ್ತೀಚಿನ ದಿನಗಳಂತೂ ಮಕ್ಳಿಗಂತೂ ಇದೆಲ್ಲ ಬೇಕೇ ಬೇಕು. ನೀವು ಹಳೇದೆಲ್ಲ ಏನು ಹೇಳಿದ್ರು ನಂಗೆ ರೋಲ್ ಬೇಕು, ನಂಗೆ ಬರ್ಗರ್ ಬೇಕು ಅಂತ ಹೇಳ್ತಾರೆ. ನಾವು ಮಾಡೋದನ್ನ ತೋರಿಸ್ತೇ ಹೋದ್ರೆ ತಿರ್ಗಾ ನೀವೆಲ್ಲೋ ಒಂದು ಕಡೆ ಅಡಿಟ್ ಆಗ್ತೀರಾ. ಅದಕ್ಕೆ ಮಾಡೋದೆಲ್ಲ ನಾವೇ ತೋರಿಸ್ಬಿಡ್ತಾ ಇದೀವಿ. ಮಲ್ಲೆ ನೀವೇ ಮಾಡ್ಕೊಡಿ. ಫಸ್ಟು ನೋಡ್ಕೊಳ್ಳಿ, ಬರ್ಕೊಳ್ಳಿ, ಚೆನ್ನಾಗಿ ಮಾಡ್ಕೊಳ್ಳಿ, ನೋಡ್ಕೊಂಡು ತಿನ್ಕೊಳ್ಳಿ. ನಮ್ಮ ಇವತ್ತಿನ ಕಾರ್ಯಕ್ರಮದ ಆನಂದ್ ಅವರು ಮಾಡಿದ್ದಾರೆ. ಯಾವ ರೀತಿ ಮಾಡೋದು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ. ಚಿಕನ್ ಸ್ಪ್ರಿಂಗ್ ರೋಲ್ ಮಾಡುವ ವಿಧಾನ: ಒಂದು ಪಾತ್ರೆಗೆ ನೀರು, ಚಿಕನ್, ಉಪ್ಪು ಹಾಕಿ ಬೇಯಲು ಬಿಡಿ. ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ, ದಪ್ಪ ಮೆಣಸಿನಕಾಯಿ, ಎಲೆಕೋಸು, ಹಸಿರು ಮೆಣಸಿನಕಾಯಿ, ಮೊಟ್ಟೆ ಹಾಕಿ ಬಾಡಿಸಿ ಬೇಯಲು ಬಿಡಿ. ನಂತರ ಬೆಂದ ಚಿಕನ್, ಕಾಳು ಮೆಣಸಿನ ಪುಡಿ, ಚಿಲ್ಲಿ ಸಾಸ್, ಟೊಮೆಟೊ ಸಾಸ್, ಸೋಯಾ ಸಾಸ್, ಉಪ್ಪು ಹಾಕಿ ಕಲಸಿ ಪಲ್ಯ ತಯಾರಿಸಿಕೊಳ್ಳಿ. ಒಂದು ಬೌಲ್ಗೆ ಕಾರ್ನ್ಫ್ಲೋರ್, ಮೈದಾ ಹಿಟ್ಟು, ಉಪ್ಪು, ನೀರು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ಕಲಸಿ ತವಾದ ಮೇಲೆ ಹಾಕಿ ದೋಸೆ ಮಾಡಿಕೊಳ್ಳಿ. ಇದರ ಮಧ್ಯದಲ್ಲಿ ತಯಾರಿಸಿಕೊಂಡ ಮಿಶ್ರಣ ಇಟ್ಟು ಮಡಿಸಿ ಕಾದ ಎಣ್ಣೆಗೆ ಹಾಕಿ ಕರಿಯಿರಿ. ಕಲಸಿದ ಮೈದಾ ಹಿಟ್ಟನ್ನು ಲಟ್ಟಿಸಿ ಕಾದ ತವಾದ ಮೇಲೆ ಹಾಕಿ ಬೇಯಿಸಿ ಅದರ ಮೇಲೆ ತಯಾರಿಸಿಕೊಂಡ ಚಿಕನ್ ಪಲ್ಯವನ್ನು ಇಟ್ಟು ನೀರು ಸವರಿ ಮಡಿಸಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಚಿಕನ್ ಸ್ಪ್ರಿಂಗ್ ರೋಲ್ ರೆಡಿ ಟು ಈಟ್. ಹೇಗಿದೆ ಸರ್?
ಖುಷಿ ಆಗ್ತಾರೆ ಸರ್. ಖಂಡಿತ ಮಕ್ಳಿಗೆ ಇಷ್ಟ ಆಗುತ್ತೆ. ಹೌದು. ಅವ್ರ ಅಮ್ಮನಿರು ಒಂದ್ಸರಿ ಮಾಡ್ಕೊಟ್ಬಿಟ್ರೆ ಇದೇ ಕೇಳ್ತಿರ್ತಾರೆ. ಕೇಳ್ತಾ ಇರ್ತಾರೆ ಡೈಲಿ. ಚಿಕನ್ ಹಾಕಿದ್ರೆ ಬರೀ ಎಗ್ಗಲ್ಲೇ ಮಾಡ್ಕೋಬೋದಲ್ಲ, ಜಾಸ್ತಿ ಒಂದು 2-3 ಎಗ್ ಹೌದು ಹೌದು. ಇಷ್ಟಪ್ಪ ರೋಲ್ ಮಾಡ್ಕೊಟ್ರೆ ಸಣ್ಣ ಬೇಕಾದ್ರೆ ಮಾಡ್ಕೋಬೋದು ಸರ್, ಎಷ್ಟು ದಪ್ಪ ಬೇಕಾದ್ರೆ ಮಾಡ್ಕೋಬೋದು. 2 ರೋಲ್ ತಿಂದ್ರೆ ಮುಗಿದೋಯ್ತು ಊಟ. ಟೇಸ್ಟಿ ಆಗಿದೆ ಸರ್. ತುಂಬಾ ಸಖತ್ತಾಗಿದ್ದೀನಿ ಆನಂದ್. ಹ್ಞೂ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇನ್ನು ಹೊಸ ಡಿಶ್ಗಳು ಖಂಡಿತ ಹೌದು ಸರ್. ಆನಂದ್ ಅವರ ನಿಮ್ಗೇನಾದ್ರು ಆನಂದ್ ಅವ್ರು ಬೇಕು, ನಮ್ಮಲ್ಲಿ ಸ್ವಲ್ಪ ಅಡುಗೆ ಮಾಡಬೇಕು, ಆನಂದ್ ಅವ್ರನ್ನ ಕರ್ಸ್ಕೋಬೇಕು ಅನ್ಕೊಂಡಿದ್ರೆ ಅವ್ರ ಫೋನ್ ನಂಬರ್ ತೋರಿಸ್ತೀವಿ, ಕರ್ಸ್ಕೊಳ್ಳಿ, ರುಚಿಯಾಗಿ ನಿಮ್ಮಲ್ಲಿ ಅಡುಗೆ ಮಾಡಿಸ್ಕೊಳ್ಳಿ. ಥ್ಯಾಂಕ್ ಯು ಆನಂದ್. ಥ್ಯಾಂಕ್ ಯು ಸರ್. ಸಕ್ಕ ಸ್ಪೈಸಿ ಆಗಿದೆ, ಖಾರ ಕಡಿಮೆ ಇರುತ್ತೆ ಅನ್ಕೊಂಡೆ. ಮಕ್ಳಿಗಳು ಕೊಡ್ಬೇಕಾದ್ರೆ ಇಷ್ಟೊಂದು ಖಾರ ಹಾಕ್ಬಿಡಿ, ಗ್ಯಾರಂಟಿ ತಿನ್ನಲ್ಲ, ಮುಟ್ಟೋದಿಲ್ಲ, ತಳಾಕ್ಬಿಡ್ತಾರೆ. ಒಳ್ಳೆ ಕಾರ್ಯಕ್ರಮ ಮುಗಿಸಿ ಅಂತ ಇದ್ದೀರಾ, ಕಾರ್ಯಕ್ರಮ ಮುಗಿಸ್ಬೇಕು, ಆಮೇಲೆ ಮನೆಗೆ ಹೋಗ್ತಾ ತಿನ್ಕೊಂಡು ಹೋಗ್ಬೇಕು. ಏನ್ರಿ ನಮ್ಮನ್ನು ಕರ್ಸ್ಕೊಳ್ಳಲ್ವಾ ಕಾರ್ಯಕ್ರಮಕ್ಕೆ? ಸಿಕ್ಕಾಪಟ್ಟೆ ಚೆನ್ನಾಗಿ ಅಡುಗೆ ಮಾಡ್ತೀವಿ ನಾವು. ಮಾಡ್ರಿ, ಕರ್ಸ್ಕೊಳ್ತೀವಿ, ಅದಕ್ಕೇನಿದೆ, ನೋ ಇನ್ಫ್ಲೂಯೆನ್ಸ್ ನಥಿಂಗ್. ಬನ್ನಿ, ಏನು ಬರೀ ಕೈಲಿ ಬನ್ನಿ, ನಾವು ಅಡುಗೆ ಮಾಡಿಸ್ತೀವಿ, ಅಡುಗೆ ಸಾಮಗ್ರಿಗಳು ನಾವು ಕೊಡ್ತೀವಿ, ನಿಮ್ಮನ್ನ ಕರ್ಕೊಂಬರ್ತೀವಿ, ಮತ್ತೆ ಕರ್ಕೊಂಡೋಗಿ ಬಿಡ್ತೀವಿ. ಇಷ್ಟೊಂದು ಫೆಸಿಲಿಟಿ ಎಲ್ಲ ಕೊಡ್ತೀವಿ, ಯಾರಿಗೆ ಕೊಡ್ತಾರೆ? ಅದ್ಭುತವಾಗಿ ಅಡುಗೆ ಮಾಡ್ಬೋದು, ನಿಮ್ಗೆ ಗೊತ್ತಿರೋ ಅಡುಗೆ ಮಾಡ್ಬೋದು. ರುಚಿ ಇಂಪಾರ್ಟೆಂಟು, ಮಾಡೋಂಥ ಕ್ರಮ ಇಂಪಾರ್ಟೆಂಟು. ಯಾರು ಬೇಕಾದರೂ ಭಾಗವಹಿಸ್ಬೋದು. ಏನಂತೀರಾ? ಓಕೆ, ಕಾರ್ಯಕ್ರಮ ಮುಗಿಸ್ತೀವಿ, ಮತ್ತೆ ಸಿಗೋಣ ನಾಳೆ. ಅಲ್ಲಿ ತನಕ ನೀವು ತಗೊಳ್ಳಿ